Workshop Calculation and Science, Chapter number 8, Speed and Velocity. ಇಲ್ಲೇನೇನು ಕಲಿತೈತಪ್ಪ ಅಂತಂದ್ರೆ ರೆಸ್ಟ್ ಆ್ಯಂಡ್ ಮೋಷನ್, ಸ್ಪೀಡ್, ವೆಲಾಸಿಟಿ, ಎಕ್ಸಲರೇಷನ್, ಇಕ್ವೇಷನ್ ಆಫ್ ಮೋಷನ್. ಫಸ್ಟ್ ಏನು ಹೇಳ್ತೈತೆ ಮೋಷನ್ದ ಡೆಫಿನೇಷನ್ ಏನು ಹೇಳ್ತೈತಪ್ಪ ಅಂತಂದ್ರೆ ಆ್ಯನ್ ಆಬ್ಜೆಕ್ಟ್ ಈಸ್ ಸೇಡ್ ಟು ಬಿ ಇನ್ ಎ ಮೋಷನ್ ಇಫ್ ಇಟ್ ಚೇಂಜಸ್ ಇಟ್ಸ್ ಪೊಸಿಷನ್ ವಿತ್ ರೆಸ್ಪೆಕ್ಟೆಡ್ ಟು ಇಟ್ಸ್ ಸರೌಂಡಿಂಗ್ಸ್ ಆ್ಯಂಡ್ ವಿತ್ ದಿ ಟೈಮ್. ಅಂದ್ರೆ ಅರ್ಥ ಏನಪ್ಪ ಅಂತಂದ್ರೆ ಒಬ್ಬ ಮನುಷ್ಯ ಒಂದು ಪೊಸಿಷನ್ನಿಂದ ಇನ್ನೊಂದು ಪೊಸಿಷನ್ಗೆ ಹೋದ ಅಂದ್ರೆ ಅದಕ್ಕೆ ಏನಂತಾರೆ ಮೋಷನ್ ಅಂತಾರೆ. ಎಕ್ಸಾಂಪಲ್ ಆಗಿರ್ಬೋದು ಮೂವಿಂಗ್ ಕಾರ್ ಆಗಿರ್ಬೋದು, ಮೂವಿಂಗ್ ಬಸ್ ಆಗಿರ್ಬೋದು, ಇಲ್ಲ ಮೂವಿಂಗ್ ಟ್ರೈನ್ಸ್ ಆಗಿರ್ಬೋದು, ಇಲ್ಲ ಕ್ರಿಕೆಟ್ ಬಾಲ್ ಆಗಿರ್ಬೋದು. ರೆಸ್ಟ್ ಅಂದರೆ ಏನಪ್ಪ ಅಂತಂದ್ರೆ ಅದರ ಡೆಫಿನೇಷನ್ ಏನು ಹೇಳತ್ತೈತಪ್ಪ ಅಂತಂದ್ರೆ ಆ್ಯನ್ ಆಬ್ಜೆಕ್ಟ್ ಈಸ್ ಅ ಸೇಡ್ ಟು ಬಿ ಎಟ್ ರೆಸ್ಟ್ ಇಫ್ ಇಟ್ ಡಸ್ ನಾಟ್ ಚೇಂಜ್ ಇಟ್ಸ್ ಪೊಸಿಷನ್ ವಿತ್ ರೆಸ್ಪೆಕ್ಟೆಡ್ ಟು ಇಟ್ಸ್ ಸರೌಂಡಿಂಗ್ ಆ್ಯಂಡ್ ವಿತ್ ಟೈಮ್. ಅಂದರೆ ಏನಪ್ಪ ಅಂತಂದ್ರೆ ರೆಸ್ಟ್ ಅಂದರೆ ಯಾವ್ದು ಅನ್ಬೋದಪ್ಪ ಅಂತಂದ್ರೆ ಎಕ್ಸಾಂಪಲ್ ಏನು ಮೌಂಟೇನ್ಸ್ ಆಗಿರ್ಬೋದು, ಬಿಲ್ಡಿಂಗ್ಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಗುಡ್ಡಗಳಾಗಿರ್ಬೋದು. ಟೈಮ್ ಚೇಂಜ್ ಆದಂಗೆಲ್ಲ ಏನಪ್ಪ ಅಂತಂದ್ರೆ ಒಂದು ಪೊಸಿಷನ್ಲಿಂದ ಇನ್ನೊಂದು ಪೊಸಿಷನ್ಗೆ ಶಿಫ್ಟ್ ಆಗಂಗಿಲ್ಲ. ಸೊ ಹಂಗಾಗಿ ಅದಕ್ಕೇನಂತಾರಪ್ಪ ಅಂತಂದ್ರೆ ರೆಸ್ಟ್ ಅಂತಾರೆ. ಇಲ್ಲಿ ರೆಸ್ಟ್ ಆ್ಯಂಡ್ ಮೋಷನ್ ಆರ್ ರಿಲೇಟಿವ್ ಟರ್ಮ್ಸ್. ಅಂದ್ರೆ ಆ್ಯನ್ ಆಬ್ಜೆಕ್ಟ್ ವಿಚ್ ಈಸ್ ಎಟ್ ರೆಸ್ಟ್ ಕ್ಯಾನ್ ಆಲ್ಸೋ ಬಿ ಇನ್ ಎ ಮೋಷನ್ ಸೈಮಲ್ಟೇನಿಯಸ್ಲಿ. ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ದ ಪ್ಯಾಸೆಂಜರ್ ಸಿಟ್ಟಿಂಗ್ ಇನ್ ಎ ಮೂವಿಂಗ್ ಟ್ರೈನ್ ಆರ್ ಎಟ್ ದಿ ರೆಸ್ಟ್. ಅಂದರೆ ಏನಪ್ಪ ಅಂತಂದ್ರೆ ಒಂದು ಟ್ರೇನು ಟ್ರ್ಯಾಕ್ ಮೇಲೆ ಹೊಂಟದ, ಆ ಟ್ರೈನ್ ಒಳಗಡೆ ಒಬ್ಬ ಮನುಷ್ಯ ಕುಂತಾನ with respected to each other, but they are also in motion at the same time with respected to the object like a trees and buildings. ಒಂದು ಟ್ರ್ಯಾಕ್ ಮೇಲೆ ಒಂದು ಟ್ರೈನ್ ಹೊಂಟದ, ಆ ಟ್ರೈನು ಮೊಮೆಂಟಮ್ ಒಳಗಾದ ಮತ್ತು ಆ ಟ್ರೈನ್ ಒಳಗಡೆ ಒಬ್ಬ ಮನುಷ್ಯ ಕುಂತಾನ. ಯಾವಾಗ ಆ ಮನುಷ್ಯ ಈ ಕಿಟಕಿಯಾಗ ನೋಡ್ತಾನ, ಗಿಡಗಳು ಮತ್ತು ಮನೆಗಳು ಏನಪ್ಪ ಅಂತಂದ್ರೆ ಅದು ಕೂಡ ಮೂಮೆಂಟಮ್ ಆಗತ್ತದೇನೋ ಅಂತೇಳಿ ಕಾಣಿಸಿರ್ತ. ಅದನ್ನೇ ಇದ್ರೊಳಗಡೆ ಹೇಳ್ಸ. ಇಲ್ಲೇನಪ್ಪ ಅಂತಂದ್ರೆ ಅದೇ ರೀತಿ ಏನಪ್ಪ ಅಂತಂದರೆ ಇನ್ನೊಂದು ಎಕ್ಸಾಂಪಲ್ ಏನು, ಒಂದು ಕಾರ್ ಅದ, ಟೋಟಲ್ 2 ಕಾರ್ ಅದಾವ. ಆ ಕಾರ್ ಒಳಗಡೆ ಒಬ್ಬ ಮನುಷ್ಯ ಏನಪ್ಪ ಡ್ರೈವಿಂಗ್ ಮಾಡ್ತಿರ್ತಾನೆ. ಅದರ ಡ್ರೈವಿಂಗ್ ಮಾಡುವಂಥ ಮನುಷ್ಯ ಏನಾಗ್ಯಾನ, ರೆಸ್ಟ್ ಆಗ್ಯಾನ, ಅಂದರೆ ಅಲ್ಲೇ ಕುಂತಾನ. ಆದ್ರೆ ಕಾರ್ ಮೂಮೆಂಟಮ್ ಆಗತ್ತ. ಅವ ಗಾಡಿ ಓಡಿಸ್ಕೊಂತ ಕಿಟಕಿಯಾಗ್ಲಿಂದ ಹೊರಗೆ ನೋಡಿದ್ರೆ ಗಿಡಗಳಾಗಿರ್ಬೋದು, ಮನೆಗಳಾಗಿರ್ಬೋದು ಏನಾಗ್ತಿರ್ತಾವ ಅಂತಂದ್ರೆ ಹಿಂದೆ ಹೋಗಕತ್ತವೇನು ಅಂತೇಳಿ ಕಾಣಿಸಿರ್ತ. ಇದು ಹೇಳ್ತೈತಿದು. ಅದೇ ರೀತಿ ಏನಪ್ಪ ಅಂತಂದರೆ ಇಲ್ಲಿ ನೆಕ್ಸ್ಟ್ ಟಾಪಿಕ್ ಏನಪ್ಪ ಅಂತಂದ್ರೆ ಸ್ಪೀಡ್ ಅಂತೇಳಿ ಅದ. ಸ್ಪೀಡ್ ಈಸ್ ಡಿಫೈನ್ಡ್ ಆ್ಯಸ್ ಎ ಟೈಮ್ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್ ಆಫ್ ಬಾಡಿ ಅಥವಾ ಸ್ಪೀಡ್ ಈಸ್ ಡಿಫೈನ್ಡ್ ಆ್ಯಸ್ ಎ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ಬಾಡಿ ಇನ್ ಯೂನಿಟ್ ಟೈಮ್. ಅಂದ್ರೆ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಅಂದ್ರೆ ಇಲ್ಲಿ ಏನು ಹೇಳ್ತಾನಪ್ಪ ಅಂತಂದ್ರೆ ಎಷ್ಟು ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡಿರ್ತಾನೆ ಅದಕ್ಕೇನು ಡಿನೋಟ್ ಮಾಡ್ತಾನೆ, ಎಸ್ ಅಂತೇಳಿ ಡಿನೋಟ್ ಮಾಡ್ತಾನೆ. ಎಷ್ಟು ಟೈಮ್ ಅಂತ ತೊಗೊಂಡಿರ್ತಾನೆ ಅದಕ್ಕೆ ಟಿ ಅಂತ ತೊಗೊತಾನೆ, ಸ್ಪೀಡಿಗೆ ವಿ ಅಂತೇಳಿ ಹಾಕ್ತಾನೆ. ಅವಾಗ ಏನಾಗ್ಸಪ್ಪ ಅಂತಂದ್ರೆ ವಿ ಈಸ್ ಈಕ್ವಲ್ ಟು ಎಸ್ ಡಿವೈಡೆಡ್ ಬೈ ಸ್ಮಾಲ್ ಟಿ ಅಂತೇಳಿ ಬರ್ಸ. ಇಲ್ಲಿ ನೋಟ್ ಮಾಡ್ಕೊಳ್ಳುವಂಥ ಕೆಲವೊಂದು ಪಾಯಿಂಟ್ಸ್ಗಳದಾವ. ಏನದವಪ್ಪ ಅಂತಂದ್ರೆ ಸ್ಪೀಡ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಸ್ಪೀಡ್ ಏನಪ್ಪ ಅಂತಂದ್ರೆ ಒಂದು ಸ್ಕೇಲಾರ್ ಕ್ವಾಂಟಿಟಿ. ಸ್ಪೀಡ್ ಈಸ್ ಐದರ್ ಪಾಸಿಟಿವ್ ಆರ್ ಝೀರೋ ಬಟ್ ನೆವರ್ ನೆಗೆಟಿವ್. ಸ್ಪೀಡ್ ಯಾವಾಗಲೂ ಏನಪ್ಪ ಅಂತಂದ್ರೆ ನೆಗೆಟಿವ್ ಇರೋಂಗಿಲ್ಲ, ಓನ್ಲಿ ಪಾಸಿಟಿವ್ ಅಷ್ಟೇ ಇರುತ್ತೆ. ಸ್ಪೀಡ್ ಆಫ್ ಎ ರನ್ನಿಂಗ್ ಕಾರ್ ಈಸ್ ಮೆಜರ್ಡ್ ಬೈ ಎ ಸ್ಪೀಡೋಮೀಟರ್. ಈಗ ಏನಪ್ಪ ಅಂತಂದ್ರೆ ಕಾರ್ ಏನಪ್ಪ ಅಂತಂದ್ರೆ ಒಂದು ರೋಡ್ ಮ್ಯಾಗ ಓಡ್ತಿತ್ತು ಅಂತಂದ್ರೆ ನಾವು ಅದು ಎಷ್ಟು ಸ್ಪೀಡ್ ಆದಂಥ ಮೆಜರ್ ಮಾಡೋದಿತ್ತು ಅಂತಂದ್ರೆ ನಾವು ಏನು ಯೂಸ್ ಮಾಡ್ತೀವಿ, ಸ್ಪೀಡೋಮೀಟರನ್ನು ಯೂಸ್ ಮಾಡ್ತೀವಿ. ಸ್ಪೀಡ್ ಈಸ್ ಮೆಜರ್ಡ್ ಇನ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಆಗಿರ್ಬೋದು, ಇಲ್ಲ ಮೀಟ್ರ್ ಪರ್ ಸೆಕೆಂಡ್ ಆಗಿರ್ಬೋದು, ಇಲ್ಲ ಕಿಲೋಮೀಟ್ರ್ ಪರ್ ಅವರ್ ಆಗಿರ್ಬೋದು. ಇಲ್ಲಿ ಏನಾಗ್ತೈತಪ್ಪ ಅಂತಂದ್ರೆ ಸ್ಪೀಡ್ ಒಳಗಡೆ ಮತ್ತು ಟೈಪ್ಸ್ಗಳು ಬರ್ತಾವೆ. ಈಗ ಯೂನಿಫಾರ್ಮ್ ಸ್ಪೀಡ್ ಅಂತ ಹೇಳೋದ. ಎ ಬಾಡಿ ಆ್ಯಸ್ ಎ ಯೂನಿಫಾರ್ಮ್ ಸ್ಪೀಡ್ ಇಫ್ ಇಟ್ ಟ್ರಾವೆಲ್ಸ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ನೋ ಮ್ಯಾಟರ್ ಹೌ ಸ್ಮಾಲ್ ದೋಸ್ ಟೈಮ್ಸ್ ಇಂಟರ್ವಲ್ ಮೇ ಬಿ. ಅಂದ್ರೆ ಇಲ್ಲಿ ಯೂನಿಫಾರ್ಮ್ ಸ್ಪೀಡ್ ಅಂದರೆ ಏನಪ್ಪ ಅಂತಂದ್ರೆ ಇಲ್ಲೊಂದು ಕಾರ್ ಅದ, ಇದ್ರ ಎರಡರ ಮಧ್ಯೆ ಒಂದು ಡಿಸ್ಟೆನ್ಸ್ ಅದ. ಡಿಸ್ಟೆನ್ಸ್ ಏನಪ್ಪ ಅಂತಂದ್ರೆ ಒಂದು 2 ಫೀಟ್ ಅಂತ ಇಡಿ. ಈ ಕಾರಿಗೆ ಏನಪ್ಪ ಅಂತಂದ್ರೆ 2 ಫೀಟ್ ಡಿಸ್ಟೆನ್ಸ್ ಅದ. ಸೇಮ್ ಅದೇ ರೀತಿ ಏನಪ್ಪ ಅಂತಂದ್ರೆ ಈ ಕಾರಿಗೆ ಕೂಡ 2 ಫೀಟ್ ಡಿಸ್ಟೆನ್ಸ್ ಅದ. ಇದೇನಾಗ್ಸಪ್ಪ ಅಂತಂದ್ರೆ ಎವ್ರಿ 10 ಸೆಕೆಂಡಿಗೆ ಇದಕ್ಕೇನಪ್ಪ ಅಂತಂದ್ರೆ ಇದಕ್ಕೆ ಸೆಕೆಂಡು, ಇದಕ್ಕೆ ತರ್ಡು, ಇದಕ್ಕೆ ಫೋರ್ತ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ಸೆಕೆಂಡ್ ಕಾರ್ ಪೊಸಿಷನ್ ಬರಬೇಕಪ್ಪ ಅಂತಂದ್ರೆ 10 ಸೆಕೆಂಡ್ ಟೈಮನ್ನು ತೊಗೊಂತ ಅನ್ಕೋರಿ.
ಅದೇ ರೀತಿ ಸೆಕೆಂಡ್ ಕಾರ್ ಕೂಡ ಥರ್ಡ್ ಪಾಯಿಂಟಿಗೆ ಬರಬೇಕಪ್ಪ ಅಂತಂದ್ರೆ 10 ಸೆಕೆಂಡ್ ತೊಗೊತದ. ಥರ್ಡ್ ಕಾರು ಫೋರ್ತ್ ಕಾರ್ ಪೊಸಿಷನ್ ಬರಬೇಕಪ್ಪ ಅಂತಂದ್ರೆ 10 ಸೆಕೆಂಡ್ ತೊಗೊಂತು ಅಂತಂದ್ರೆ ಇದು ಪೂರ ಏನು ಪ್ರೊಸೆಸ್ಗೆ ಏನು ಇರ್ಸಲ್ಲ, ಆ ಪ್ರೊಸೆಸ್ಸಿಗೆ ಏನಂತಾರಪ್ಪ ಅಂತಂದ್ರೆ ಯೂನಿಫಾರ್ಮ್ ಸ್ಪೀಡ್ ಅಂತಂತಾರೆ. ಅದೇ ರೀತಿ ಯೂನಿಫಾರ್ಮ್ ಮೋಷನ್ ಅಂತೇಳಿ ಇರ್ಸ. ಯೂನಿಫಾರ್ಮ್ ಮೋಷನ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಎ ಬಾಡಿ ಆ್ಯಸ್ ಎ ಯೂನಿಫಾರ್ಮ್ ಮೋಷನ್ ಇಫ್ ಇಟ್ ಟ್ರಾವೆಲ್ಸ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಇದರೊಳಗಡೆ ಏನಪ್ಪ ಅಂತಂದ್ರೆ ನಾವಲ್ಲಿ ಸ್ಪೀಡ್ ಬಗ್ಗೆನ ಮಾತಾಡಿದ್ವಿ, ಇಲ್ಲಿ ಮೋಷನ್ ಬಗ್ಗೆ ಮಾತಾಡೋದು. ಮೋಷನ್ ಅಂತಂದರೆ ಏನಪ್ಪ ಅಂತಂದ್ರೆ ಒಂದು ಪೊಸಿಷನ್ಲಿಂದ ಇನ್ನೊಂದು ಪೊಸಿಷನ್ ಹೋಗೋದು. ಇಲ್ಲಿನೂ ಏನಪ್ಪ ಅಂತಂದ್ರೆ ಅದೇ ರೀತಿ ಏನಪ್ಪ ಅಂತಂದ್ರೆ ಸೇಮ್ ಅಪ್ಲೈ ಆಗ್ತೈತಿ. ಟೋಟಲ್ ಏನಪ್ಪ ಅಂತಂದ್ರೆ ಇಲ್ಲೊಬ್ಬ ಪರ್ಸನ್ ನಿಂತಾನ, ಇಲ್ಲೊಬ್ಬ ಪರ್ಸನ್ ನಿಂತಾನ, ಇಲ್ಲೊಬ್ಬ ಪರ್ಸನ್ ನಿಂತಾನ, ಇಲ್ಲೊಬ್ಬ ಪರ್ಸನ್ ನಿಂತಾನ. ಇವನಿಗೆ ಏನಪ್ಪ ಅಂತಂದ್ರೆ 2 ಫೀಟ್ ಅದ, 2 ಫೀಟ್ ಅದ, ಇಲ್ಲಿಂದ ಇವನಿಗೆ 2 ಫೀಟ್ ಅದ, ಮತ್ತು ಇಲ್ಲಿಂದ ಇಲ್ಲಿಗೆ 2 ಫೀಟ್ ಅದ. ಇವ ಫಸ್ಟ್ ಪರ್ಸನು, ಸೆಕೆಂಡ್ ಪರ್ಸನು, ಥರ್ಡ್ ಪರ್ಸನು, ಫೋರ್ತ್ ಪರ್ಸನು. ಇಲ್ಲಿನೂ ಏನಾಗ್ತದಪ್ಪ ಅಂತಂದ್ರೆ ಯೂನಿಫಾರ್ಮ್ ಮೋಷನ್ನಾಗ ಅವ ಇಲ್ಲಿ ಏನು ಮಾಡಿರ್ತಾನೆ, ಸ್ಟ್ಯಾಂಡ್ ಆಗಿರ್ತಾರೆ ಅಂದ್ರೆ ನಿಂತಿರ್ತಾರೆ. ಅಂದ್ರೆ ನಿಂತಿರ್ತಾರೆ. ಫಸ್ಟ್ ಪೊಸಿಷನ್ಲಿಂದ ಸೆಕೆಂಡ್ ಪೊಸಿಷನ್ ಬರಬೇಕಪ್ಪ ಅಂತಂದ್ರೆ ಫಸ್ಟ್ ಪೊಸಿಷನ್ನಾಗ ಇರ್ತಾನೆ, ಅದೇ ಸೇಮ್ 2 ಫೀಟ್ ಡಿಸ್ಟೆನ್ಸ್ನಾಗ ಸೆಕೆಂಡ್ ಪೊಸಿಷನ್ನಾಗ ನಿಂದಿರ್ತಾನೆ. ಯಾರು? ಫಸ್ಟ್ ಪರ್ಸನು. ಸೆಕೆಂಡ್ ಪರ್ಸನ್ ಏನು ಮಾಡ್ತಾನೆ, ಥರ್ಡ್ ಪರ್ಸನ್ದು ಪೊಸಿಷನ್ ಮ್ಯಾಗ ಸೇಮ್ 2 ಫೀಟ್ ಡಿಸ್ಟೆನ್ಸ್ನಾಗ ನಿಂತಿರ್ತಾನೆ. ಅದೇ ರೀತಿ ಥರ್ಡ್ ಪರ್ಸನ್ ಫೋರ್ತ್ ಪರ್ಸನ್ದು ಪೊಸಿಷನ್ನಾಗ 2 ಫೀಟ್ ಡಿಸ್ಟೆನ್ಸ್ನಾಗ ನಿಂತಿರ್ತಾನೆ. ಇದಕ್ಕೇನಂತಾರಪ್ಪ ಅಂತಂದ್ರೆ ಯೂನಿಫಾರ್ಮ್ ಮೋಷನ್ ಅಂತಂತಾರೆ. ಅದೇ ರೀತಿ ವೇರಿಯಬಲ್ ಸ್ಪೀಡ್ ಅಂತೇಳಿ ವರ್ಷ. ವೇರಿಯಬಲ್ ಸ್ಪೀಡ್ ಅಂದರೆ ಏನಪ್ಪ ಅಂತಂದ್ರೆ ಈ ಬಾಡಿ ಸೇಡ್ ಟು ಬಿ ಮೂವಿಂಗ್ ವಿತ್ ವೇರಿಯಬಲ್ ಸ್ಪೀಡ್ ಇಫ್ ಇಟ್ ಕವರ್ಸ್ ಅನ್ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಹವೆವರ್ ಸ್ಮಾಲ್ ದೋಸ್ ಆಫ್ ಇಂಟರ್ವಲ್ ಮೇ ಬಿ. ಇಲ್ಲಿ ಏನಪ್ಪ ಅಂತಂದ್ರೆ ವೇರಿಯಬಲ್ ಸ್ಪೀಡ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಇಲ್ಲಿ ಡೆಫಿನೇಷನ್ ಒಳಗಡೆ ಅವ ಏನು ಹೇಳೋಣಪ್ಪ ಅಂತಂದ್ರೆ ಈಕ್ವಲು ಅನ್ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಡಿಸ್ಟೆನ್ಸ್ ಏನು ಬೇಕಾದ್ರೆ ಆಗಿರ್ಬೋದು, ಒಂದು ಕಾರ್ ಅದ, ಇಲ್ಲೊಂದು ಕಾರ್ ಅದ, ಇಲ್ಲೊಂದು ಕಾರ್ ಅದ, ಇಲ್ಲೊಂದು ಕಾರ್ ಅದ. ಆದರೆ ಈ 2 ಕಾರ್ ಮಧ್ಯೆ 2 ಫೀಟ್ ಅದ, ಇದು 2 ಕಾರ್ ಮಧ್ಯೆ 3 ಫೀಟ್ ಅದ, ಇದು 2 ಮಧ್ಯೆ ಏನಪ್ಪ ಅಂತಂದ್ರೆ 1 ಫೀಟ್ ಅದ. ಅವ ಇಲ್ಲಿ ಒಂದು ಫಸ್ಟ್ ಕಾರ್ ಅದ, ಇಲ್ಲಿ ಸೆಕೆಂಡ್ ಕಾರ್ ಅದ, ಥರ್ಡ್ ಕಾರ್ ಅದ, ಫೋರ್ತ್ ಕಾರ್ ಅದ. ಫಸ್ಟ್ ಕಾರು ಸೆಕೆಂಡ್ ಕಾರ್ಗೆ ಅಂದ 2 ಫೀಟಿಗೆ ಬಂದ್ರೆ 2 ಫೀಟ್ ಡಿಸ್ಟೆನ್ಸನ್ನು ಕವರ್ ಮಾಡೋಕೆ ಅವ 10 ಸೆಕೆಂಡನ್ನು ತೊಗೋಬೋದು. ಅದೇ ರೀತಿ ಸೆಕೆಂಡ್ ಕಾರು ಥರ್ಡ್ ಕಾರ್ ಪೊಸಿಷನಿಗೆ ಬರಬೇಕಪ್ಪ ಅಂತಂದ್ರೆ 3 ಫೀಟ್ ಡಿಸ್ಟೆನ್ಸ್ ಇರುತ್ತೆ, ಅವ ಏನಪ್ಪ ಅಂತಂದ್ರೆ 10 ಸೆಕೆಂಡ್ ತೊಗೊಳಗತ್ತಾನ ಅಂತ ಅನ್ಕೋ. ಅದೇ ರೀತಿ ಥರ್ಡ್ ಕಾರು ಫೋರ್ತ್ ಕಾರ್ ಪೊಸಿಷನ್ ಬರಬೇಕಪ್ಪ ಅಂತಂದ್ರೆ 1 ಫೀಟ್ ಡಿಸ್ಟೆನ್ಸ್ ಅದ, ಅಲ್ಲಿ ಕೂಡ ಅವ 10 ಸೆಕೆಂಡ್ ಟೈಮ್ ತೊಗೊಂಡ ಅಂತಂದ್ರೆ ಇದಕ್ಕೇನಂತಾರಪ್ಪ ಅಂತಂದ್ರೆ ವೇರಿಯಬಲ್ ಸ್ಪೀಡ್ ಅಂತಾರೆ. ಇದೇ ರೀತಿ ನಾನ್ ಯೂನಿಫಾರ್ಮ್ ಮೋಷನ್. ಎ ಬಾಡಿ ಆ್ಯಸ್ ಎ ನಾನ್ ಯೂನಿಫಾರ್ಮ್ ಮೋಷನ್ ಇಫ್ ಇಟ್ ಟ್ರಾವೆಲ್ಸ್ ಅನ್ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಅದೇ ರೀತಿ ಏನಪ್ಪ ಅಂತಂದ್ರೆ ಅದು ಸ್ಪೀಡ್ ಆಯಿತು, ಏನಪ್ಪ ಅಂತಂದ್ರೆ ಟ್ರಾಫಿಕ್ ಒಳಗಡೆ ಕಾರ್ ಮೂಮೆಂಟಮ್ ಆಯಿತು. ಇಲ್ಲಿ ನಾನ್ ಯೂನಿಫಾರ್ಮ್ ಮೋಷನ್ ಒಳಗಡೆ ಏನಂತಾನೆ ಅನ್ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಅಂದರೆ ಏನಪ್ಪ ಅಂತಂದ್ರೆ ಟೋಟಲ್ ಏನು ನಿಂತಾರೆ, 4 ಜನ ನಿಂತಾರೆ. ಒಬ್ಬ 1 2 3 4 ಜನ ಪರ್ಸನ್ಸ್ಗಳದಾರ. ಇಲ್ಲಿಂದ ಇಲ್ಲಿಗೆ 2 ಫೀಟ್ ಅದ, ಇಲ್ಲಿಂದ ಇಲ್ಲಿಗೆ 3 ಫೀಟ್ ಅದ, ಇಲ್ಲಿಂದ ಇಲ್ಲಿಗೆ 1 ಫೀಟ್ ಅದ. ಒಬ್ಬ ಪರ್ಸನ್ ಏನಪ್ಪ ಅಂತಂದ್ರೆ ಫಸ್ಟ್ ಪರ್ಸನ್ನು ಸೆಕೆಂಡ್ ಪರ್ಸನ್ ಪೊಸಿಷನ್ ಬರಬೇಕಪ್ಪ ಅಂತಂದ್ರೆ 2 ಫೀಟ್ ಡಿಸ್ಟೆನ್ಸ್ ಇರುತ್ತೆ, ಮತ್ತು ಏನಪ್ಪ ಟೈಮು 10 ಸೆಕೆಂಡ್ ತೊಗೊಂಡಾಗ. ಅದೇ ರೀತಿ ಸೆಕೆಂಡ್ ಪರ್ಸನು ಥರ್ಡ್ ಪರ್ಸನ್ ಪೊಸಿಷನ್ ಬರಬೇಕಪ್ಪ ಅಂತಂದ್ರೆ 3 ಫೀಟ್ ಇರ್ತದೆ, ಆದರೆ ಅದು ಎಷ್ಟು ಟೈಮ್ ತೊಗೊತಾನೆ, 10 ಸೆಕೆಂಡ್ ಟೈಮ್ ತೊಗೊತಾನೆ. ಅದೇ ರೀತಿ ಸೇಮ್ ಏನಪ್ಪ ಅಂತಂದ್ರೆ ಥರ್ಡ್ ಪರ್ಸನ್ ಫೋರ್ತ್ ಪರ್ಸನ್ ಪೊಸಿಷನ್ ಬರಬೇಕಪ್ಪ ಅಂತಂದ್ರೆ 1 ಫೀಟ್ ಡಿಸ್ಟೆನ್ಸ್ ಇರುತ್ತೆ, ಅವಾಗ ಕೂಡ 10 ಸೆಕೆಂಡ್ ಟೈಮ್ ತೊಗೊಂಡ ಅಂತಂದ್ರೆ ಅದರ ಅರ್ಥ ಏನಪ್ಪ ಅಂತಂದ್ರೆ ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಅರ್ಥ. ಅದೇ ರೀತಿ ಏನಪ್ಪ ಅಂತಂದ್ರೆ ಇಲ್ಲೊಂದು ನೆಕ್ಸ್ಟ್ ಟಾಪಿಕ್ ಅದ, ಏನಪ್ಪ ಅಂತಂದ್ರೆ ವೆಲಾಸಿಟಿ ಅಂತ ಹೇಳಿ ಅದ. ವೆಲಾಸಿಟಿ ಇಸ್ ಡಿಫೈನ್ಡ್ ಆಸ್ ಎ ಟೈಮ್ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಬಾಡಿ ಅಥವಾ ವೆಲಾಸಿಟಿ ಇಸ್ ಡಿಫೈನ್ಡ್ ಆಸ್ ಎ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ಬಾಡಿ ಇನ್ ಯೂನಿಟ್ ಟೈಮ್ ಇನ್ ದಿ ಗಿವನ್ ಡೈರೆಕ್ಷನ್. ಅಂದ್ರೆ ಇಲ್ಲಿ ವೆಲಾಸಿಟಿ ಏನು ಹೇಳ್ತೇನಪ್ಪ ಅಂತಂದ್ರೆ ವೆಲಾಸಿಟಿ ಇಸ್ ಅ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ಎ ಗಿವನ್ ಡೈರೆಕ್ಷನ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಇಲ್ಲಿ ಏನಪ್ಪ ಅಂತಂದ್ರೆ ಇಫ್ ಬಾಡಿ
body travels the distance of s and in time t in a given direction, then it is speed is v is a ಗಿವನ್ ಬೈ. ಅಂದರೆ ಏನಪ್ಪ ಅಂತಂದ್ರೆ ವೆಲಾಸಿಟಿಗೆ ವಿ ಅಂತೇಳಿ ತೊಗೊಂಡಾನ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ಎ ಗಿವನ್ ಡೈರೆಕ್ಷನ್ ಅಂದರೆ ಎಸ್ ಅಂತ ತೊಗೊಂಡಾನ, ಟೈಮ್ ಟೇಕನ್ಗೆ ಟಿ ಅಂತೇಳಿ ತೊಗೊಂಡಾನ. ಇಲ್ಲಿ ಏನಾಗ್ತೈತಪ್ಪ ಅಂತಂದ್ರೆ ವೆಲಾಸಿಟಿ ಈಸ್ ಎನ್ ವೆಕ್ಟರ್ ಕ್ವಾಂಟಿಟಿ, ಮತ್ತು ಇದಕ್ಕೇನಪ್ಪ ಅಂತಂದ್ರೆ ಮ್ಯಾಗ್ನಿಟ್ಯೂಡ್ನೂ ಇರುತ್ತೆ ಮತ್ತು ಡೈರೆಕ್ಷನ್ನು ಇರುತ್ತೆ. ಹಾಂ, ಡೈರೆಕ್ಷನ್ ಆಫ್ ದ ವೆಲಾಸಿಟಿ ಈಸ್ ಎ ಸೇಮ್ ಆ್ಯಸ್ ದಿ ಡೈರೆಕ್ಷನ್ ಆಫ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಬಾಡಿ. ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ನಾಗ ಏನಂತಾನೆ, ವೆಲಾಸಿಟಿ ಕ್ಯಾನ್ ಬಿ ಐದರ್ ಪಾಸಿಟಿವ್, ಝೀರೋ, ನೆಗೆಟಿವ್. ಮತ್ತು ವೆಲಾಸಿಟಿ ಕ್ಯಾನ್ ಬಿ ಚೇಂಜ್ಡ್ ಇನ್ ಟೂ ವೇವ್ಸ್, ಅಂದರೆ ಚೇಂಜಿಂಗ್ ದಿ ಸ್ಪೀಡ್ ಆಫ್ ದಿ ಬಾಡಿ ಆ್ಯಂಡ್ ಕೀಪಿಂಗ್ ದಿ ಸ್ಪೀಡ್ ಕಾನ್ಸ್ಟೆಂಟ್ ಬಟ್ ಚೇಂಜಿಂಗ್ ದಿ ಡೈರೆಕ್ಷನ್. ಇಲ್ಲಿ ಏನಪ್ಪ ಅಂತಂದ್ರೆ ಏನು ಹೇಳ್ತೇನಪ್ಪ ಅಂತಂದ್ರೆ, ಏನಪ್ಪ ಅಂತಂದ್ರೆ ನೀನು 20 ಕಿಲೋಮೀಟ್ರ್ ಸ್ಪೀಡ್ನಾಗ ಬೈಕನ್ನು ಓಡಿಸಕತ್ತಿದ್ದಿ, ಒಂದು ಡೈರೆಕ್ಷನ್ ಚೇಂಜ್ ಮಾಡ್ಕೊತ ಅದೇ 20 ಕಿಲೋಮೀಟ್ರನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ಯಪ್ಪ ಅಂತಂದ್ರೆ ಅದು ವೆಲಾಸಿಟಿನೇ ಆಗ್ತದ. ಇಲ್ಲಿ ಏನಾಗ್ತೈತಪ್ಪ ಅಂತಂದ್ರೆ, ವೆಲಾಸಿಟಿ ಅಂತಂದ್ರೆ ನಮ್ಮ ಸಿಂಪಲ್ ಎಕ್ಸಾಂಪಲ್ ಏನು ಹೇಳೋದಪ್ಪ ಅಂತಂದ್ರೆ, ಇದು ವೆಕ್ಟರ್ ಕ್ವಾಂಟಿಟಿ ಅಂದ್ರೆ ನಮ್ದು ಏನರ್ಥ, ಇದ್ರೊಳಗಡೆ ಏನಿರ್ತದೆ, ಮ್ಯಾಗ್ನಿಟ್ಯೂಡ್ನೂ ಇರ್ತದೆ, ಡೈರೆಕ್ಷನ್ ಇರ್ತದೆ. ಮತ್ತು ಇದಕ್ಕೆ ಡೈರೆಕ್ಷನ್ ಇರ್ತದೆ. ಮ್ಯಾಗ್ನಿಟ್ಯೂಡ್ ಅಂದ್ರೆ ಕಾರು ರೋಡ್ ಮ್ಯಾಗ ಏನಪ್ಪ ಅಂತಂದ್ರೆ ಗಾಡಿ ಹೊಂಟದ, ಅಂದ್ರೆ ಕಾರು ಮೂಮೆಂಟಮ್ ಆಗೋದಕ್ಕೆ ನಾವು ಏನಂತೀವಿ, ವೆಲಾಸಿಟಿ ಅಂತೀವಿ. ಅದೇ ರೀತಿ ಏನಪ್ಪ ಅಂತಂದ್ರೆ ವೆಲಾಸಿಟಿ ಈಸ್ ಮೆಜರ್ಡ್ ಇನ್ ಸೆಂಟಿಮೀಟರ್ ಪರ್ ಸೆಕೆಂಡ್, CGS ಸಿಸ್ಟಮ್ ಪ್ರಕಾರ ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತಾರೆ, SI ಯೂನಿಟ್ ಪ್ರಕಾರ ಮೀಟರ್ ಪರ್ ಸೆಕೆಂಡ್ ಅಂತಾರೆ. ಅದೇ ಪ್ರಾಕ್ಟಿಕಲ್ ಲೈಫ್ ಒಳಗಡೆ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋದಕ್ಕೆ ಕಿಲೋಮೀಟರ್ ಪರ್ ಅವರ್ ಅಂತಾರೆ. ಇಲ್ಲಿ ಯೂನಿಫಾರ್ಮ್ ವೆಲಾಸಿಟಿ ಅಂತೇಳಿ ಬರುತ್ತೆ. ಯೂನಿಫಾರ್ಮ್ ವೆಲಾಸಿಟಿ ಅಂತಂದ್ರೆ ಏನಪ್ಪ ಅಂತಂದ್ರೆ, ಈ ಬಾಡಿ ಸೇಡ್ ಟು ಬಿ ಎ ಮೂವಿಂಗ್ ವಿತ್ ಎ ಯೂನಿಫಾರ್ಮ್ ವೆಲಾಸಿಟಿ if it travels in a specified direction in a straight line and moves over equal distance in equal interval of time. ಅಂದ್ರೆ ಇಲ್ಲಿನೂ ಅದೇ ರೂಲ್ ಅಪ್ಲೈ ಆಗ್ತದಪ್ಪ ಅಂತಂದ್ರೆ, 4 ಗಾಡಿಗಳು ಅದಾವ, ಒಂದೊಂದು ಅದರದ್ದು ಡಿಸ್ಟೆನ್ಸ್ನಾಗ ನಿಂತದ, 2 ಫೀಟ್ ಡಿಸ್ಟೆನ್ಸ್ನಾಗ ನಿಂತದ. ಟೋಟಲ್ 4 ಕಾರ್ ಅದಾವ, ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್ ಕಾರ್ ಅದಾವ. ಇಲ್ಲೇನಪ್ಪ ಅಂತಂದ್ರೆ, ಫಸ್ಟ್ ಕಾರು ಸೆಕೆಂಡ್ ಪೊಸಿಷನ್ ಬರ್ಬೇಕಂದ್ರೆ 10 ಸೆಕೆಂಡ್ ತೊಗೊತಾನ, ಸೆಕೆಂಡ್ ಕಾರು ಥರ್ಡ್ ಪೊಸಿಷನ್ ಬರ್ಬೇಕಂದ್ರೆ 10 ಸೆಕೆಂಡ್ ತೊಗೊತಾನ, ಮತ್ತು ಥರ್ಡ್ ಕಾರು ಫೋರ್ತ್ ಕಾರಿಗೆ ಬರ್ಬೇಕಂದ್ರೆ 10 ಸೆಕೆಂಡ್ ತೊಗೊತಾನ. ಅಂದ್ರೆ ಕಾರ್ ಕಾರ್ ಜೊತೆಗೆ ಕಾರ್ ಏನಪ್ಪ ಅಂತಂದ್ರೆ ರೋಡ್ ಒಳಗಡೆ ಮೂಮೆಂಟಮ್ ಆಗತ್ತೆ. ಅದಕ್ಕೆ ಏನಂತಾರಪ್ಪ ಅಂತಂದ್ರೆ ಯೂನಿಫಾರ್ಮ್ ವೆಲಾಸಿಟಿ ಅಂತಾರೆ. ಇಲ್ಲಿ ವೇರಿಯಬಲ್ ವೆಲಾಸಿಟಿ ಅಂದರೆ ಏನಂದ್ರೆ, ಎ ಬಾಡಿ ಈಸ್ ಸೇ ಟು ಬಿ ಎ ಮೂವಿಂಗ್ ವಿತ್ ವೇರಿಯಬಲ್ ವೆಲಾಸಿಟಿ ಇಫ್ ಇಟ್ಸ್ ಸ್ಪೀಡ್ ಆರ್ ಇಟ್ಸ್ ಡೈರೆಕ್ಷನ್ ಬೋತ್ ಚೇಂಜಸ್ ವಿತ್ ದಿ ಟೈಮ್. ವೇರಿಯಬಲ್ ವೆಲಾಸಿಟಿ ಅಂತಂದ್ರೆ ಏನಪ್ಪ ಅಂತಂದ್ರೆ, ಎ ಬಾಡಿ ಈಸ್ ಸೇ ಟು ಬಿ ಎ ಮೂವಿಂಗ್ ವಿತ್ ಎ ವೇರಿಯಬಲ್ ವೆಲಾಸಿಟಿ. ಏನಪ್ಪ ಅಂತಂದ್ರೆ, ಎಲ್ಲ ಕಾರ್ಗಳು ಏನಪ್ಪ ಅಂತಂದ್ರೆ ಒಂದೇ ಸ್ಪೀಡ್ನಾಗ ಹೊಂಟಿಲ್ಲ. ಇದು ಏನಪ್ಪ ಅಂತಂದ್ರೆ 20 ಕಿಲೋಮೀಟ್ರ್ ಸ್ಪೀಡ್ನಾಗ ಹೊಂಟದ, ಇಲ್ಲ ಇದು ಏನಪ್ಪ ಅಂತಂದ್ರೆ 25 ಕಿಲೋಮೀಟ್ರ್ ಸ್ಪೀಡ್ನಾಗ ಹೊಂಟದ. ಮತ್ತು ಇದು ಕಾರ್ ಏನಪ್ಪ ಅಂತಂದ್ರೆ 15 ಕಿಲೋಮೀಟ್ರ್ ಸ್ಪೀಡ್ನಾಗ ಹೊಂಟದ. ಅಂದ್ರೆ ಅರ್ಥ ಏನಪ್ಪ ಅಂತಂದ್ರೆ ಒಂದು ರೀತಿ ಇದು ವೇರಿಯಬಲ್ ವೆಲಾಸಿಟಿ ಅದಂತ ಅರ್ಥ. ಇಲ್ಲೇನಾಗ್ತೈತಪ್ಪ ಅಂತಂದ್ರೆ, ವೇರಿಯಬಲ್ ವೆಲಾಸಿಟಿ ಅಂದರೆ ಏನಪ್ಪ ಅಂತಂದ್ರೆ, ಎ ಬಾಡಿ ಸೇಡ್ ಟು ಬಿ ಎ ಮೂವಿಂಗ್ ವಿತ್ ವೇರಿಯಬಲ್ ವೆಲಾಸಿಟಿ ಇಫ್ ಇಟ್ ಸ್ಪೀಡ್ ಆರ್ ಡೈರೆಕ್ಷನ್ ಆರ್ ಬೋತ್ ಚೇಂಜಸ್ ವಿತ್ ದಿ ಟೈಮ್. ಇಲ್ಲೇನಾಗ್ತದಪ್ಪ ಅಂತಂದ್ರೆ, ಟೋಟಲ್ ಏನಪ್ಪ ಅಂತಂದ್ರೆ ರೋಡ್ ಮ್ಯಾಗ 4 ಗಾಡಿಗಳು ಹೊಂಟವ. ಈ ಗಾಡಿಗೆ ಏನಪ್ಪ ಅಂತಂದ್ರೆ, ಈ ಕಾರ್ ಏನಪ್ಪ ಅಂತಂದ್ರೆ 20 ಕಿಲೋಮೀಟ್ರ್ ಸ್ಪೀಡ್ನಾಗ ಓಡಾಗತ್ತದ, ಇದೇನಪ್ಪ ಅಂತಂದ್ರೆ ಇದು 25 ಸ್ಪೀಡ್ನಾಗ ಓಡಾಗತ್ತ. ಇದು ಸಪೋಸ್ ಏನಪ್ಪ 15 ಕಿಲೋಮೀಟ್ರ್ ಸ್ಪೀಡ್ನಾಗ ಓಡಾಗತ್ತಿರ್ಬೋದು, ಇದು 10 ಕಿಲೋಮೀಟ್ರ್ ಸ್ಪೀಡ್ನಾಗ ಓಡಾಗತ್ತಿರ್ಬೋದು. ಅಂದ್ರೆ ಸ್ಪೀಡ್ ಚೇಂಜ್ ಆದಂಗೆಲ್ಲ ಏನಪ್ಪ ಅಂತಂದ್ರೆ ಅದ್ರದ್ದು ಗಾಡಿದು ವೆಲಾಸಿಟಿ ಏನಪ್ಪ ಅಂತಂದ್ರೆ ಚೇಂಜ್ ಆಗ್ತಿರುತ್ತೆ. ಅಸಲಾಗ ಇದಕ್ಕೇನಂತಾರೆ, ವೇರಿಯಬಲ್ ವೆಲಾಸಿಟಿ ಅಂತಾರೆ. ಅದೇ ರೀತಿ ಆವ್ರೇಜ್ ವೆಲಾಸಿಟಿ ಅಂದರೆ ಏನು, ವೆನ್ ಎ ಬಾಡಿ ಮೂವ್ಸ್ ವಿತ್ ದಿ ವೇರಿಯಬಲ್ ವೆಲಾಸಿಟಿ ದ ಆವ್ರೇಜ್ ವೆಲಾಸಿಟಿ ಆಫ್ ದಿ ಬಾಡಿ ಈಸ್ ಅ ರೇಷಿಯೋ ಆಫ್ ದಿ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಕವರ್ಡ್ ಬೈ ಇಟ್ ಟು ದಿ ಟೋಟಲ್ ಟೈಮ್ ಟೇಕನ್. ಅಂದ್ರೆ ಆವ್ರೇಜ್ ವೆಲಾಸಿಟಿ ಈಸ್ ಈಕ್ವಲ್ ಟು ಇನಿಷಿಯಲ್ ವೆಲಾಸಿಟಿ ಪ್ಲಸ್ ಫೈನಲ್ ವೆಲಾಸಿಟಿ ಡಿವೈಡೆಡ್ ಬೈ 2. ಅಂದ್ರೆ ಈಗ ಫಸ್ಟ್ ಒಂದು ಕಾರ್ ಅದ, ಇಲ್ಲೊಂದು ಸೆಕೆಂಡ್ ಒಂದು ಕಾರ್ ಅದ. ಫಸ್ಟ್ ಕಾರ್ ಏನಪ್ಪ 20 ಕಿಲೋಮೀಟ್ರ್ ಪರ್ ಅವರ್ನಾಗ ಓಡಾಗತ್ತೆ, ಇದೇನಪ್ಪ 25 ಕಿಲೋಮೀಟ್ರ್ ಪರ್ ಅವರ್ನಾಗ ಓಡಾಗತ್ತೆ.
ಈಗ ಅರ್ಥ ಏನಪ್ಪ ಅಂತಂದ್ರೆ ಇವೆರಡು ಕಾರ್ ಮಧ್ಯೆ ಎಷ್ಟು ಆ್ಯಾವ್ರೇಜ್ ಸ್ಪೀಡ್ ಅದ. ಆ್ಯಾವ್ರೇಜ್ ಸ್ಪೀಡ್ ಬೇಕಪ್ಪ ಅಂತಂದ್ರೆ ಇದು 20 ಕಿಲೋಮೀಟರು, ಇದು 25 ಕಿಲೋಮೀಟರು ಡಿವೈಡೆಡ್ ಬೈ 2 ಅಂತಂದ್ರೆ ಏನಪ್ಪ ಅಂತಂದ್ರೆ ಟೋಟಲ್ ಎಷ್ಟು ಆಗ್ತದೆ, 45 ಕಿಲೋಮೀಟರ್ ಆಗ್ತದೆ. 45 ಕಿಲೋಮೀಟರ್ ಡಿವೈಡೆಡ್ ಬೈ 2 ಆಗ್ತದೆ. ಅಂದ್ರೆ 45 ಕಿಲೋಮೀಟರ್ ಬೈ 2 ಅಂತಂದ್ರೆ ಅರ್ಥ ಏನಪ್ಪ ಅಂತಂದ್ರೆ ಟೋಟಲ್ ಎಷ್ಟು 22.5 ಕಿಲೋಮೀಟ್ರ್ ಪರ್ ಅವರ್ ಸ್ಪೀಡ್ನಾಗ ಓಡಾಗುತ್ತೆ. ಅಂದ್ರೆ ಎವರೇಜ್ ಸ್ಪೀಡ್ ಎಷ್ಟು 22.5 ಕಿಲೋಮೀಟರ್. ಈಗ ಇನ್ಸ್ಟಂಟೇನಿಯಸ್ velocity. When a body is moving with a variable velocity, the velocity of the body at any instant is called a instantaneous velocity. ರೈಟಾ? ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ ಸ್ಪೀಡ್ ಆ್ಯಂಡ್ ವೆಲಾಸಿಟಿ. ಸ್ಪೀಡ್ಗೆ ಮತ್ತು ವೆಲಾಸಿಟಿಗೆ ಏನು ಡಿಫ್ರೆನ್ಸ್ ಅದ? ಇಲ್ಲಿ ಏನಾಗ್ತಪ್ಪ ಅಂತಂದ್ರೆ ಸ್ಪೀಡ್ಗೆ ವೆಲಾಸಿಟಿಗೆ ಫಸ್ಟ್ ಪಾಯಿಂಟ್ನಾಗ ಏನು ಹೇಳ್ತಾನಪ್ಪ ಅಂತಂದ್ರೆ ಸ್ಪೀಡ್ ಈಸ್ ದಿ ಟೈಮ್ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟನ್ಸ್ ಆಫ್ ದಿ ಬಾಡಿ. ಅದರ ವೆಲಾಸಿಟಿ ಈಸ್ ದ ಟೈಮ್ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಬಾಡಿ. ಇಲ್ಲಿ ಡಿಸ್ಟನ್ಸ್ ಇರುತ್ತೆ, ಇಲ್ಲಿ ಏನಿರುತ್ತೆ ಡಿಸ್ಪ್ಲೇಸ್ಮೆಂಟ್ ಇರುತ್ತೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಸೆಕೆಂಡ್ ಪಾಯಿಂಟ್ನಾಗ ಏನಂತಾನೆ ಸ್ಪೀಡ್ ಟೆಲ್ಸ್ ನಥಿಂಗ್ ಅಬೌಟ್ ದಿ ಡೈರೆಕ್ಷನ್ ಆಫ್ ದಿ ಮೋಷನ್ ಆಫ್ ದಿ ಬಾಡಿ. ಅಂದ್ರೆ ಈಗ ನೀವು ಬೈಕ್ ಒಳಗಡೆ ಬೈಕ್ ಮೇಲೆ ಕುಂತು ಬೈಕನ್ನು ಸ್ಪೀಡಾಗಿ ಓಡಿಸ್ಕೊತಿದ್ರ, ನೀವು ಸ್ಪೀಡಾಗಿ ಓಡಾಗತ್ತೀರ ಅಂತ ಅಷ್ಟೇ ಗೊತ್ತಿರುತ್ತೆ, ಆದರೆ ಹೆಂಗೆ ಹೊಂಟಿರ ಅಂತೇಳಿ ಗೊತ್ತಾಗಂಗಿಲ್ಲ. ಅದನ್ನೇ ಸ್ಪೀಡ್ ಒಳಗಡೆ ಹೇಳ್ತಾನೆ. ಅದರ ವೆಲಾಸಿಟಿ ಒಳಗಡೆ ಏನಪ್ಪ ಅಂತಂದ್ರೆ ಒಬ್ಬ ಪರ್ಸನ್ ಅದನ್ನು ಹೈ ಸ್ಪೀಡ್ಲಿಂದ ಏನಪ್ಪ ಅಂತಂದ್ರೆ ಬೈಕನ್ನು ಓಡಿಸ್ಕೊಂಡು ಹೋಗತ್ತಿದ್ದ ಅಂತಂದ್ರೆ ನಾವು ನೋಡ್ಬೋದು. ಏನಪ್ಪ ಅಂತಂದ್ರೆ ವೆಲಾಸಿಟಿ ಟೆಲ್ಸ್ ದಿ ಡೈರೆಕ್ಷನ್ ಆಫ್ ದಿ ಮೋಷನ್ ಆಫ್ ದಿ ಬಾಡಿ. ಅಲ್ಲಿ ಏನಪ್ಪ ಅಂತಂದ್ರೆ ಬಾಡಿ ಮೂಮೆಂಟಮ್ ಆಗೋದು, ಮೋಷನ್ ಆಗೋದು ನೋಡ್ತೀವಿ. ಸ್ಪೀಡ್ ಈಸ್ ಅ ಸ್ಕೇಲರ್ ಕ್ವಾಂಟಿಟಿ, ವೆಲಾಸಿಟಿ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಸ್ಪೀಡ್ ಆಫ್ ದಿ ಬಾಡಿ ಕ್ಯಾನ್ ಬಿ ಪಾಸಿಟಿವ್ ಆರ್ ಝೀರೋ. ಇದೇನಪ್ಪ ಅಂತಂದ್ರೆ ಸ್ಪೀಡ್ ಏನಪ್ಪ ಅಂತಂದ್ರೆ ಗಾಡಿ ನಿಂತಾಗ ಝೀರೋ ಮೇಲೆ ಇರ್ತದೆ, ರನ್ನಿಂಗ್ ಪೊಸಿಷನ್ ಮ್ಯಾಗ 20 ಕಿಲೋಮೀಟರ್ ಆಗಿರ್ಬೋದು, 30 ಕಿಲೋಮೀಟರ್ ಆಗಿರ್ಬೋದು. ಅದರ ವೆಲಾಸಿಟಿ ಏನಾಗಿರ್ತಪ್ಪ ಅಂತಂದ್ರೆ ವೆಲಾಸಿಟಿ ಆಫ್ ದಿ ಬಾಡಿ ಕ್ಯಾನ್ ಬಿ ಪಾಸಿಟಿವ್, ಝೀರೋ ಆ್ಯಂಡ್ ನೆಗೆಟಿವ್ 3 ಆಗಿರ್ಬೋದು ಅಂತೇಳಿ ಹೇಳ್ತಾನೆ. ಸೇಮ್ ಅದೇ ರೀತಿ ಆ್ಯಾವ್ರೇಜ್ ಸ್ಪೀಡ್ ಆಫ್ ದಿ ಎ ಮೂವಿಂಗ್ ಬಾಡಿ ಕ್ಯಾನ್ ನೆವರ್ ಬಿ ಎ ಝೀರೋ. ಮತ್ತು ಸ್ಪೀಡ್ ಒಳಗಡೆ ಏನು ಹೇಳ್ತಾನಪ್ಪ ಅಂತಂದ್ರೆ ಎರಡು ಬೈಕ್ಗಳು ಸ್ಪೀಡಾಗಿ ಏನಪ್ಪ ಅಂತಂದ್ರೆ ಅದೇ ರೀತಿ ಏನಪ್ಪ ಅಂತಂದ್ರೆ 20 ಕಿಲೋಮೀಟರ್ನಾಗ ಹೊಂಟದ, ಒಂದು 25ನಾಗ ಹೊಂಟದ. ಈಗ ಏನಾಗತ್ತಪ್ಪ ಅಂತಂದ್ರೆ ನಾವು ಆ್ಯಾವ್ರೇಜ್ ಸ್ಪೀಡ್ ಹಿಡಿದಾಗ 22.5 ಕಿಲೋಮೀಟ್ರ್ ಪರ್ ಅವರ್ ಅಂತೇಳಿ ಬರುತ್ತೆ ಆ್ಯಾವ್ರೇಜ್ ಸ್ಪೀಡು. ಅಂದ್ರೆ ಇದು ಆ್ಯಾವ್ರೇಜ್ ಸ್ಪೀಡು ಯಾವಾಗಲೂ ಏನಪ್ಪ ಅಂತಂದ್ರೆ ಇನ್ನು ನಂಬರ್ಸ್ ಒಳಗಡೆ ಇರ್ತದೆ, ಎಂದೂ ಝೀರೋ ಇರೋಂಗಿಲ್ಲ ಅಂತೇಳಿ ಹೇಳ್ತದೆ ಇದು ಸ್ಪೀಡು. ಆದ್ರೆ ಆ್ಯಾವ್ರೇಜ್ ವೆಲಾಸಿಟಿ ಆಫ್ ಎ ಮೂವಿಂಗ್ ಬಾಡಿ ಕ್ಯಾನ್ ಬಿ ಝೀರೋ. ಅಂದರೆ ಏನಪ್ಪ ಅಂತಂದ್ರೆ ವೆಲಾಸಿಟಿ ಒಳಗಡೆ ಡಿಸ್ಪ್ಲೇಸ್ಮೆಂಟ್ ಅದ. ಅಂದರೆ ಏನಪ್ಪ ಅಂತಂದ್ರೆ ಇದು ವೆಲಾಸಿಟಿ ಒಳಗಡೆ ಝೀರೋ ಆಗುವಂಥ ಚಾನ್ಸಸ್ಗಳು ಇರ್ತಾವೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಇನ್ನೊಂದು ಟಾಪಿಕ್ ಅದ, ಆ ಟಾಪಿಕ್ ಎಕ್ಸಲರೇಷನ್ ಅಂತಾರೆ. ಎಕ್ಸಲರೇಷನ್ ಈಸ್ ಎ ಡಿಫೈನ್ಡ್ ಆ್ಯಸ್ ದಿ ಟೈಮ್ ರೇಟ್ ಆಫ್ ಚೇಂಜ್ ಆಫ್ ಇಟ್ಸ್ ವೆಲಾಸಿಟಿ. ಅಂದ್ರೆ ಎಕ್ಸಲರೇಷನ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಟೇಕನ್ ಫಾರ್ ಚೇಂಜ್. ಅಂದ್ರೆ ಎಕ್ಸಲರೇಷನ್ ಏನು ಹೇಳ್ತೈತಪ್ಪ ಅಂತಂದ್ರೆ ಆರ್ ಎಕ್ಸಲರೇಷನ್ ಈಸ್ ಈಕ್ವಲ್ ಟು ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ divided by time taken. Suppose a body moving with a initial velocity u and final velocity v is a time taken t, then it is called as a acceleration. ಎಕ್ಸಲರೇಷನ್ ನೋಟೇಷನ್ ಮಾಡ್ಕೊಳ್ಳೋದು ಏನಪ್ಪ ಅಂತಂದ್ರೆ ನೋಟ್ ಮಾಡ್ಕೊಳ್ಳುವಂಥ ಪಾಯಿಂಟ್ಗಳು ಏನಪ್ಪ ಅಂತಂದ್ರೆ ಎಕ್ಸಲರೇಷನ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ ಅಂದ್ರೆ ಇದಕ್ಕೆ ಏನಿರ್ತದೆ, ಇದಕ್ಕೆ ಒಂದು ಮ್ಯಾಗ್ನಿಟ್ಯೂಡ್ ಇರ್ತದೆ ಮತ್ತು ಅದಕ್ಕೆ ಡೈರೆಕ್ಷನ್ ಇರ್ತದೆ. ಇಲ್ಲೇನಪ್ಪ ಅಂತಂದ್ರೆ ಒಂದು ಎಕ್ಸಾಂಪಲ್ ತೊಗೋಬೋದು. ಏನಪ್ಪ ಅಂತಂದ್ರೆ ಈಗ ಒಂದು ಟೌನ್ಲಿಂದ ಇನ್ನೊಂದು ಟೌನಿಗೆ ಹೊಂಟೀವಿ. ಆ ಟೌನ್ಲಿಂದ ಈ ಟೌನಿಗೆ ಡಿಸ್ಟೆನ್ಸ್ ಏನಪ್ಪ ಅಂತಂದ್ರೆ 100 ಕಿಲೋಮೀಟರ್ ಅದ. ಈ 100 ಕಿಲೋಮೀಟರ್ ಒಳಗಡೆ ಅದಕ್ಕೆ ಫೈನಲ್ ವೆಲಾಸಿಟಿ ಏನಪ್ಪ ಅಂತಂದ್ರೆ 100 ಕಿಲೋಮೀಟರ್ ಅದ. ಇನಿಷಿಯಲ್ ವೆಲಾಸಿಟಿ 0ಲಿಂದ ಸ್ಟಾರ್ಟ್ ಮಾಡೋಣ ಅಂತಂದ್ರೆ ಟೈಮ್ ಎಷ್ಟು ತೊಗೊಂತಾನ. ಈಗ ಸಪೋಸ್ ಏನಪ್ಪ ಅಂತಂದ್ರೆ ಒಂದು ಊರ್ಲಿಂದ ಇನ್ನೊಂದು ಊರಿಗೆ 100 ಕಿಲೋಮೀಟರ್ ಡಿಸ್ಟೆನ್ಸ್ ಅದ ಅಂತಂದ್ರೆ ಅವ 3 hours ಒಳಗೆ ಮುಟ್ಸಕತ್ತಾನಪ್ಪ ಅಂತಂದ್ರೆ ಅರ್ಥ ಏನಪ್ಪ ಅಂತಂದ್ರೆ 100 ಡಿವೈಡೆಡ್ ಬೈ 3 ಅಂತಂದ್ರೆ ಏನು 33.33 ಸಮಥಿಂಗನ ಬರ್ಬೋದು. ಅಂದ್ರೆ ಅರ್ಥ ಏನಪ್ಪ ಅಂತಂದ್ರೆ ಎಕ್ಸಲರೇಷನ್ ಏನಪ್ಪ ಅಂತಂದ್ರೆ ಅದಕ್ಕೆ ಮೂಮೆಂಟಮ್ ಎಷ್ಟು ಅದಪ್ಪ ಅಂತಂದ್ರೆ 33.3 ಕಿಲೋಮೀಟ್ರ್ ಪರ್ ಅವರನ್ನು ಆದಂತ ಅರ್ಥ ಅದು.
ಅದೇ ರೀತಿ ಏನಪ್ಪ ಅಂತಂದ್ರೆ ಎಕ್ಸಲರೇಷನ್ ಈಸ್ ಮೆಜರ್ಡ್ ಇನ್ ಸೆಂಟಿಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರ್ಬೋದು, ಇಲ್ಲ ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರ್ಬೋದು, ಇಲ್ಲ ಕಿಲೋಮೀಟ್ರ್ ಪರ್ ಹವರ್ ಸ್ಕ್ವೇರ್ ಆಗಿರ್ಬೋದು. ಅದೇ ರೀತಿ ಯೂನಿಫಾರ್ಮ್ ಎಕ್ಸಲರೇಷನ್. ಎ ಬಾಡಿ is said to be a moving with a uniform acceleration if it travels in a straight line and its velocity increasing by equal amount in equal interval of time. ಇಲ್ಲಿ ಏನು ಹೇಳ್ತೀನಪ್ಪ ಅಂತಂದರೆ ಎ ಬಾಡಿ ಹ್ಯಾಸ್ ಎ ಯೂನಿಫಾರ್ಮ್ ಎಕ್ಸಲರೇಷನ್ ಇಫ್ ಇಟ್ ವೆಲಾಸಿಟಿ ಚೇಂಜಸ್ ಎಟ್ ದಿ ಯೂನಿಫಾರ್ಮ್ ರೇಟ್. ಯೂನಿಫಾರ್ಮ್ ಎಕ್ಸಲರೇಷನ್ದು ಏನಪ್ಪ ಅಂತಂದ್ರೆ ಇಲ್ಲಿ ಏನಪ್ಪ ಅಂತಂದ್ರೆ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ದು ಒಂದು ಸ್ಲೋಪನ್ನು ಸೆಟ್ ಮಾಡಿಟ್ಟಾನ. ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ದ ಮೋಷನ್ ಆಫ್ ದ ಫ್ರೀ ಫಾಲಿಂಗ್ ಬಾಡಿ ಈಸ್ ಎ ಯೂನಿಫಾರ್ಮ್ ಎಕ್ಸಲರೇಟೆಡ್ ಮೋಷನ್. ದ ಮೋಷನ್ ಆಫ್ ದ ಸ್ಲೈಡಿಂಗ್ ಬ್ಲಾಕ್ ಆನ್ ದಿ ಸ್ಮೂತ್ ಇನ್ಕ್ಲೈನ್ಡ್ ಪ್ಲೇನ್ ಈಸ್ ಯೂನಿಫಾರ್ಮ್ಲಿ ಎಕ್ಸಲರೇಟೆಡ್ ಮೋಷನ್. ಈಗ ಏನಾಗ್ತೈತಪ್ಪ ಅಂತಂದ್ರೆ ಇದಕ್ಕೆ ಇಲ್ಲಿ ಪ್ಲೇಸ್ ಮಾಡಿದ ಬಾಲಿಗೆ ಈ ಡಿಸ್ಟೆನ್ಸಿಗೆ ಒಂದು ಡಿಸ್ಟೆನ್ಸ್ ಅದ. ಆ ಡಿಸ್ಟೆನ್ಸ್ನಾಗ ಬಾಲನ್ನು ಕೆಳಗೆ ಹೋಗಿದಾಗ ಅದು ಯೂನಿಫಾರ್ಮ್ ಮೋಷನನ್ನು ಟ್ರಾವೆಲ್ ಮಾಡ್ತದ. ಅಂದ್ರೆ ನಾವು ಬಾಲನ್ನು ಕೆಳಗಡೆ ಹೋಗಿದ್ರೆ ಅದು ಸ್ಟ್ರೇಟಾಗಿ ಬರ್ತದ. ಅದೇ ರೀತಿ ಏನಪ್ಪ ಅಂತಂದ್ರೆ ಪೇಪರ್ನಂಗೆ ಏನಪ್ಪ ಅಂತ ಎಲ್ಲಿ ಬೇಕಲ್ಲಿ ಮೂವ್ ಆಗಿ ಬರಲ್ಲ. ಅದೇ ರೀತಿ ಇನ್ನೊಂದು ಏನಪ್ಪ ಅಂತಂದ್ರೆ ಇದು ಇನ್ಕ್ಲೈನಡ್ ಪ್ಲೇನ್ ಅದ. ಇನ್ಕ್ಲೈನಡ್ ಪ್ಲೇನ್ ಒಳಗಡೆ ಒಂದು ಏನಪ್ಪ ಇಟಂಗಿಯನ್ನು ಅದ್ರ ಮೇಲಿಂದ ಬಿಟ್ರೆ ಅದು ಹೆಂಗಪ್ಪ ಅಂತಂದ್ರೆ ಇದ್ರ ಮ್ಯಾಗೆ ಸ್ಲೈಡ್ ಆಗಿ ಇದ್ರ ಮೇಲೆ ಬಂದು ಬೀಳ್ತದ. ಇದಕ್ಕೆ ಯೂನಿಫಾರ್ಮ್ ಎಕ್ಸಲರೇಷನ್ ಅಂತೇಳಿ ಹೇಳ್ತಾನವ. ಇಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ ನಾನ್ ಯೂನಿಫಾರ್ಮ್ ಎಕ್ಸಲರೇಷನ್. ಎ ಬಾಡಿ is said to be moving with a non-uniform acceleration if its velocity increasing by unequal amounts in equal interval of time. ಅಂದ್ರೆ a body has a non-uniform acceleration if its velocity changes at the non-uniform rate. ಅಂದ್ರೆ ಎಕ್ಸಾಂಪಲ್ ಏನು, ದ ಮೋಷನ್ ಆಫ್ ದಿ ಕಾರ್ ಆರ್ ಕ್ರೌಡ್ ಸಿಟಿ ರೋಡ್ ಇಫ್ ಇಟ್ ಸ್ಪೀಡ್ಸ್ ಚೇಂಜಸ್ ಕಂಟಿನ್ಯೂಸ್ಲಿ. ಏನಪ್ಪ ಅಂತಂದ್ರೆ ಟ್ರಾಫಿಕ್ ಒಳಗಡೆ ಏನಪ್ಪ ಅಂತಂದ್ರೆ ಗಾಡಿದು ಸ್ಪೀಡ್ ಒಂದ್ಸಲ ಏರ್ತಿರ್ತದೆ, ಒಂದ್ಸಲ ಸ್ಪೀಡ್ ಏನು ಇಳಿತಿರ್ತದೆ. ಅದೇನು ನಾನ್ ಯೂನಿಫಾರ್ಮ್ ಎಕ್ಸಲರೇಷನ್. Retardation or declaration of the negative acceleration. A body is said to be retarded if its velocity decreasing with the time. ಅಂದ್ರೆ ಅರ್ಥ ಏನಪ್ಪ ಅಂತಂದ್ರೆ ಈಗ ಒಂದು ಪಾಯಿಂಟ್ಲಿಂದ ಇನ್ನೊಂದು ಪಾಯಿಂಟ್ ತನಕ ಟೋಟಲ್ ಏನಪ್ಪ ಅಂತಂದ್ರೆ 1 ಕಿಲೋಮೀಟರ್ ಅದ. ಅವ ಒಂದು ಸ್ಪೀಡ್ ಒಳಗಡೆ ಹೊಂಟಾನ. ಆದ್ರೆ ಅದೇ ಮತ್ತು ಇನ್ನೊಂದು ಕಡೆ ಏನಪ್ಪ ಅಂತಂದ್ರೆ ಈ ಪಾಯಿಂಟ್, ಇದಕ್ಕೆ ಎ ಪಾಯಿಂಟು, ಇದಕ್ಕೆ ಬಿ ಪಾಯಿಂಟು ಸಿ ಪಾಯಿಂಟ್ ತನಕ ಬರಬೇಕಪ್ಪ ಅಂತಂದ್ರೆ ಇಷ್ಟೇ ಡಿಸ್ಟೆನ್ಸನ್ನು ಕವರ್ ಮಾಡಿರ್ಸ. ಸಪೋಸ್ ಏನಪ್ಪ ಅಂತಂದ್ರೆ 600 ಮೀಟರನ್ನು ಡಿಸ್ಟೆನ್ಸನ್ನು ಕವರ್ ಮಾಡಿರ್ಸ. ಇದು ಏನು ಉಳಿದಿದ್ದು ಡಿಸ್ಟೆನ್ಸ್ ಏನಿರ್ತೈತಲ್ಲ ಇದು ಏನಾಗಿರುತ್ತೆ, ನೆಗೆಟಿವ್ ಎಕ್ಸಲರೇಷನ್ ಆಗಿರುತ್ತೆ. ಅದಕ್ಕೆ ಏನಂತಾರೆ, ಡಿಕ್ಲರೇಷನ್ ಆಫ್ ದಿ ನೆಗೆಟಿವ್ ಎಕ್ಸಲರೇಷನ್ ಅಂತೇಳಿ ಅಂತಾರೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ಮೋಷನ್. ಗ್ರಾಫಿಕಲಿ ರೀಪ್ರೆಸೆಂಟ್ ಮಾಡೋದು ಏನು ಮೋಷನ್ ಬಗ್ಗೆ. ಇಲ್ಲಿ ಯೂನಿಫಾರ್ಮ್ ಮೋಷನ್ ಅಂತೇಳಿ ಕೊಟ್ಟಣ. ಯೂನಿಫಾರ್ಮ್ ಮೋಷನ್ ಈಸ್ ಅ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಅದ. ಗ್ರಾಫ್ ಏನದಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ಗ್ರಾಫ್ ಅದ. ಇದು ವರ್ಟಿಕಲ್ ಲೈನಿಗೆ ಡಿಸ್ಟೆನ್ಸ್ ಅಂದಾನ, ಹಾರಿಜಾಂಟಲ್ ಲೈನಿಗೆ ಟೈಮ್ ಅಂತಂದಾನ. ಇಲ್ಲೇನಾಗ್ಯದಪ್ಪ ಅಂತಂದ್ರೆ ಈ ಪಾಯಿಂಟ್ನಾಗ ಏನಪ್ಪ ಅಂತಂದ್ರೆ ಒಂದು ಗ್ರಾಫ್ ಅದ. ಏನಪ್ಪ ಅಂತಂದ್ರೆ ಇಲ್ಲಿ ಓ ಅಂತೇಳಿ ಕೊಟ್ಟಾನ ಒರಿಜಿನ್ ಪಾಯಿಂಟು, ಇದಕ್ಕೆ ಸಿ ಪಾಯಿಂಟ್ ಅಂತಂದಾನ, ಇದಕ್ಕೆ ಬಿ ಪಾಯಿಂಟ್ ಅಂತಂದಾನ, ಇದು ಎ ಪಾಯಿಂಟು. ಈಗ ಏನಾಗ್ತೈತಪ್ಪ ಅಂತಂದ್ರೆ ಈ ಗ್ರಾಫ್ ಏನು ರಿಪ್ರೆಸೆಂಟೇಷನ್ ಮಾಡುತ್ತಪ್ಪ ಅಂತಂದ್ರೆ ಟೈಮು ಚೇಂಜ್ ಆದಂಗೆಲ್ಲ ಏನಾಗ್ತದೆ, ಡಿಸ್ಟೆನ್ಸ್ನು ಚೇಂಜ್ ಆಗ್ತಿರ್ತದ ಅಂತ ಅರ್ಥ. ಇದು ಈ ಗ್ರಾಫನ್ನು ಹೇಳಿಸ್ತ. ಅದೇ ರೀತಿ ಏನಪ್ಪ ಅಂತಂದ್ರೆ ಈ ಗ್ರಾಫನ್ನೇ ಹೇಳತ್ಸ. ಹಂಗಾಗಿ ಸ್ಪೀಡ್ ಏನು ಹೇಳತ್ತೈತಪ್ಪ ಅಂತಂದ್ರೆ ಎ ಬಿ ಅಂದ್ರೆ ಎ ಬಿ ಡಿವೈಡೆಡ್ ಬೈ ಒ ಬಿ ಅಂತೇಳಿ ಸ್ಪೀಡನ್ನು ಹೇಳತೈತಿ ಇದು. ಅದೇ ರೀತಿ ಸ್ಪೀಡ್ ಟೈಮ್ ಗ್ರಾಫನ್ನು ನಾವು ಕನ್ಸಿಡರ್ ಮಾಡಿದ್ವಿಯಪ್ಪ ಅಂತಂದ್ರೆ ಸ್ಪೀಡ್ ಟೈಮ್ ಗ್ರಾಫ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಈಗ ವರ್ಟಿಕಲ್ ಲೈನು, ಹಾರಿಜಾಂಟಲ್ ಲೈನು, ವರ್ಟಿಕಲ್ ಲೈನಿಗೆ ಸ್ಪೀಡ್ ಅಂತೇಳಿ ಕೊಟ್ಟನ, ಹಾರಿಜಾಂಟಲ್ ಲೈನಿಗೆ ಟೈಮ್ ಅಂತೇಳಿ ಕೊಟ್ಟನ. ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಸ್ಪೀಡ್ ಏನಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ಇಲ್ಲಿಂದ 0 ಅಂತ ಅನ್ಕೊಮು, ಇಲ್ಲಿಂದ 10 ಕಿಲೋಮೀಟರು, ಇಲ್ಲಿಂದ 20 ಕಿಲೋಮೀಟರು. 20 ಕಿಲೋಮೀಟರ್ ಏನಪ್ಪ ಅಂತಂದ್ರೆ ಕಾನ್ಸ್ಟೆಂಟ್ ಆಗಿ ಅವ ಟೈಮ್ ಚೇಂಜ್ ಆದಂಗೆಲ್ಲ
ಇಲ್ಲಿ 1 ಸೆಕೆಂಡ್ ಆಗಿರ್ಬೋದು, 2 ಸೆಕೆಂಡ್ ಆಗಿರ್ಬೋದು, 3 ಸೆಕೆಂಡ್ ಆಗಿರ್ಬೋದು, ಇಲ್ಲ 4 ಸೆಕೆಂಡ್ ಆಗಿರ್ಬೋದು. ಸೆಕೆಂಡ್ಸ್ ಅವ್ರು ತೊಗೋಬೋದು, ಮಿನಿಟ್ಸನ್ನು ತೊಗೋಬೋದು. ನೀವೇನಪ್ಪ ಅಂತಂದ್ರೆ 20 ಕಿಲೋಮೀಟರ್ ಸ್ಪೀಡನ್ನು ಆವ್ರೇಜ್ ಕಾನ್ಸ್ಟೆಂಟ್ ಸ್ಪೀಡ್ಲಿಂದ ಏನಪ್ಪ ಅಂತಂದ್ರೆ ಟೈಮ್ ಚೇಂಜ್ ಆದಂಗೆಲ್ಲ ಏನಪ್ಪ ಅಂತಂದ್ರೆ ಸ್ಪೀಡನ್ನು ಕಾನ್ಸ್ಟೆಂಟಾಗಿ ಇಟ್ಟಪ್ಪ ಅಂತಂದ್ರೆ ಅದಕ್ಕೇನಂತಾರೆ ಯೂನಿಫಾರ್ಮ್ ಸ್ಪೀಡ್ ಅಂತಾರೆ. ಅದಕ್ಕೆ ನಂತರ ಯೂನಿಫಾರ್ಮ್ ಸ್ಪೀಡ್ ಅಂತಾರೆ. ಸೊ ಹಂಗಾಗಿ ದ ಏರಿಯಾ ಆಫ್ ದಿ ABCD ಗಿವನ್ ದಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬಿಟ್ವೀನ್ ದಿ ಟೈಮ್ ಅಂದ್ರೆ T1 to T2 ಸೆಕೆಂಡ್. ಅಂದ್ರೆ T1ಲಿಂದ ಹಿಡಿದು T2 ತನಕ. T1 ಅನ್ನೋದು 1 ಸೆಕೆಂಡು, ಫಸ್ಟ್ ಸೆಕೆಂಡು. T2 ಅಂದ್ರೆ ಟೈಮ್ 2 ಸೆಕೆಂಡ್ಸು. ಇಲ್ಲೇನಪ್ಪ ಅಂತಂದ್ರೆ ಅದೇ ರೀತಿ ಏನಪ್ಪ ಅಂತಂದ್ರೆ ನಾನ್ ಯೂನಿಫಾರ್ಮ್ ಮೋಷನ್ ಇತ್ತು ಅಂತಂದ್ರೆ ಡಿಸ್ಟೆನ್ಸು ಮತ್ತು ಟೈಮ್ ನಾನ್ ಯೂನಿಫಾರ್ಮ್ ಮೋಷನ್ ಇತ್ತು ಅಂತಂದ್ರೆ ಏನಾಗ್ತದಪ್ಪ ಅಂತಂದ್ರೆ ಯೂನಿಫಾರ್ಮ್ ಮೋಷನ್ ಅಂದ್ರೆ ಏನು? ಯೂನಿಫಾರ್ಮ್ ಮೋಷನ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಒಂದು ಗಾಡಿಯಿಂದ ಇನ್ನೊಂದು ಗಾಡಿ ಕರೆಕ್ಟ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊತ ಟೈಮ್ ಮೇಂಟೈನ್ ಮಾಡ್ಕೊತ ಹೋಗೋದಕ್ಕೆ ಏನಂತಾರೆ ಯೂನಿಫಾರ್ಮ್ ಮೋಷನ್ ಅಂತಾರೆ. ಅದೇ ರೀತಿ ನಾನ್ ಯೂನಿಫಾರ್ಮ್ ಮೋಷನ್ನಾಗ ಏನಾಗ್ತದಪ್ಪ ಅಂತಂದ್ರೆ ವರ್ಟಿಕಲ್ ಲೈನಿಗೆ ಡಿಸ್ಟೆನ್ಸ್ ಅಂತಾರೆ, ಹಾರಿಜಾಂಟಲ್ ಲೈನಿಗೆ ಟೈಮ್ ಅಂತಾರೆ. ಏನಾಗ್ತದಪ್ಪ ಅಂತಂದ್ರೆ ಡಿಸ್ಟೆನ್ಸು ಚೇಂಜ್ ಆದಂಗೆಲ್ಲ ಟೈಮು ಚೇಂಜ್ ಆಗ್ತಿರ್ಸ. ಇಲ್ಲೇನಾಗ್ತದಪ್ಪ ಅಂತಂದ್ರೆ ನಾನ್ ಯೂನಿಫಾರ್ಮ್ ಮೋಷನ್ ಅಂದ್ರೆ ಈಕ್ವಲ್ ಇಂಟರ್ವಾಲ್ ಆಫ್ ಟೈಮ್ ಇಲ್ಲ. ಆದರೆ ಆದ್ರೆ ಇಂದ ಮುಂದೆ ಹೋದ್ರೂ ಕೂಡ ಏನಾಗ್ತಿರುತ್ತೆ ನಾನ್ ಯೂನಿಫಾರ್ಮ್ ಸ್ಪೀಡ್ ಒಳಗಿರುತ್ತೆ. ಅಂದ್ರೆ ಡಿಸ್ಟೆನ್ಸ್ ಚೇಂಜ್ ಆದಂಗೆಲ್ಲ ಏನಾಗ್ತಿರುತ್ತೆ ಟೈಮ್ನು ಚೇಂಜ್ ಆಗ್ತಿರುತ್ತೆ ಅಂತ ಅರ್ಥ ಅದು. ಅದೇ ರೀತಿ ಸೆಕೆಂಡ್ ಒನ್ ಏನು ಡಿಸ್ಟೆನ್ಸ್ ಟೈಮ್ ಗ್ರಾಫು. ಡಿಸ್ಟೆನ್ಸ್ ಮತ್ತು ಟೈಮ್ ಗ್ರಾಫ್ ಯೂನಿಫಾರ್ಮ್ ರೆಟ್ರಿಡೇಷನ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಇನ್ ದ ನೆಗೆಟಿವ್ ಎನರ್ಜಿ. ಇಲ್ಲಿ ಯೂನಿಫಾರ್ಮ್ ಎಕ್ಸಲರೇಷನ್ ಆಗಿರ್ಬೋದು, ಇದು ಯೂನಿಫಾರ್ಮ್ ರೆಟ್ರಿಡೇಷನ್ ಆಗಿರ್ಬೋದು. ಅಂದ್ರೆ ನೆಗೆಟಿವ್ ಎಕ್ಸಲರೇಷನ್ಗೆ ಇದಕ್ಕೆ ಈ ಗ್ರಾಫಿಗೆ ರಿವರ್ಸ್ ಫಾರ್ಮಿಗೆ ಏನಪ್ಪ ಅಂತಂದ್ರೆ ಯೂನಿಫಾರ್ಮ್ ರೆಟ್ರಿಡೇಷನ್ ಅಂತ ಅಂತಾರೆ. ಅದೇ ರೀತಿ ಏನಪ್ಪ ಅಂತಂದರೆ ಇನ್ನೊಂದು ಇದಾದ ಟೈಮ್ ಗ್ರಾಫ್ ಆದ ಏನಪ್ಪ ಅಂತಂದ್ರೆ ಸ್ಪೀಡ್ ಅಂದರೆ ವೆಲಾಸಿಟಿ ಅಂತ ತಗೊಳ್ಳೋಣ. ಟೈಮ್ ಗ್ರಾಫ್ ಒಳಗಡೆ ಯೂನಿಫಾರ್ಮ್ ಎಕ್ಸಲರೇಷನ್ ಇಲ್ಲೇನಾಗ್ತೈತಪ್ಪ ಅಂತಂದ್ರೆ ದ ಸ್ಲೋಪ್ ಆಫ್ ದಿ ವೆಲಾಸಿಟಿ ಆ್ಯಂಡ್ ಟೈಮ್ ಗ್ರಾಫ್ ಇಂಡಿಕೇಟೆಡ್ ದಿ ಎಕ್ಸಲರೇಷನ್. ಅಂದರೆ ಎಕ್ಸಲರೇಷನ್ ಈಸ್ ಈಕ್ವಲ್ ಟು AB/OB. ಇಲ್ಲೇನಾಗ್ತೈತಪ್ಪ ಅಂತಂದ್ರೆ ಸೇಮ್ ಆ್ಯಸ್ ಇಟ್ ಈಸ್ ವರ್ಟಿಕಲ್ ಆ್ಯಸ್ ಎ ವೆಲಾಸಿಟಿ, ಹಾರಿಜಾಂಟಲ್ ಆ್ಯಸ್ ಎ ಟೈಮ್. ಇಲ್ಲೇನಪ್ಪ ಅಂತಂದ್ರೆ ವೆಲಾಸಿಟಿ ಚೇಂಜ್ ಆದಂಗೆಲ್ಲ ಏನಾಗ್ತಿರುತ್ತೆ ಟೈಮ್ ಕೂಡ ಚೇಂಜ್ ಆಗ್ತಿರುತ್ತೆ. ಸೊ ಏನಾಗ್ತದೆ ಅಂದ್ರೆ ಫಸ್ಟ್ ಇಲ್ಲಿ ಒರಿಜಿನ್ ಪಾಯಿಂಟ್ ಅದ. ಒರಿಜಿನ್ ಪಾಯಿಂಟಿಗೆ ಫಸ್ಟ್ ವೆಲಾಸಿಟಿ ಚೇಂಜ್ ಆಯಿತು ವಿತ್ ಟೈಮ್ ಚೇಂಜ್ ಆಯಿತು. ವೆಲಾಸಿಟಿ ಚೇಂಜ್ ಆಯಿತು, ಟೈಮ್ ಚೇಂಜ್ ಆಯಿತು, ವೆಲಾಸಿಟಿ ಚೇಂಜ್ ಆಯಿತು, ಟೈಮ್ ಚೇಂಜ್ ಆಯಿತು. ಈ ರೀತಿ ನಡೀತಿರ್ಸ. ನಡೆದಾಗ ಇದು ಏನಪ್ಪ ಅಂತಂದ್ರೆ ನಾವು ಒಂದು ಪಾಯಿಂಟ್ಲಿಂದ ತಗೊಂಡು ಇಲ್ಲಿ ಸೆಟ್ ಮಾಡ್ಕೊಂಡಿವಪ್ಪ ಅಂತಂದ್ರೆ ಇದಕ್ಕೆ ಒರಿಜಿನ್ ಪಾಯಿಂಟ್ O, ಇದಕ್ಕೆ B ಅಂದ್ರೆ ಇದಕ್ಕೆ A ಅಂತೇಳಿ ತೊಗೊಂಡಿವಪ್ಪ ಅಂತಂದ್ರೆ ನಮ್ಮ ಸ್ಲೋಪ್ ಏನು ಎಕ್ಸಲರೇಷನ್ ಏನಾಗಿರುತ್ತಪ್ಪ ಅಂತಂದ್ರೆ ಟ್ರಯಾಂಗ್ಯುಲರ್ ಫಾರ್ಮುಲ ಒಳಗಡೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಪ್ರಕಾರ OBA ಅಂದ್ರೆ ಏನಾಗ್ಬಿಡ್ತದೆ ನಮ್ಮ ಎಕ್ಸಲರೇಷನ್ ಏನಾಗ್ತದೆ AB/OB ಆಗಿಬಿಡ್ತದೆ. ಅದೇ ರೀತಿ ಸ್ಪೀಡ್, ವೆಲಾಸಿಟಿ, ಟೈಮ್ ಗ್ರಾಫ್, ಯೂನಿಫಾರ್ಮ್ ರಿಟರ್ಡೇಷನ್ ಅಂದ್ರೆ ನೆಗೆಟಿವ್ ಎಕ್ಸಲರೇಷನ್ನಾಗ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಉಲ್ಟಾ ಆಗ್ತದೆ. ಇಲ್ಲಿ ಇದರದ್ದು ಏನಪ್ಪ ಅಂತಂದ್ರೆ ರಿವರ್ಸ್ ಫಾರ್ಮ್ ಆಗೋದಕ್ಕೆ ಏನಪ್ಪ ಅಂತಂದ್ರೆ ಯೂನಿಫಾರ್ಮ್ ರಿಟರ್ಡೇಷನ್ ಆಗ್ತದೆ. ಅಂದರೆ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಈ ರೀತಿ ಇದ್ದದಕ್ಕೋಸ್ಕರ ಇಲ್ಲಿ A ಅಂತ ಹೇಳೋದ, ಇಲ್ಲಿ O ಅಂತ ಹೇಳೋದ, ಇದು B ಅಂತ ಅದ. ಸೊ ಹಿಂಗಾಗಿ ಏನಾಗ್ತದೆ AO/OB ಅಂತೇಳಿ ಆಗ್ತದೆ. ಸೇಮ್ ಅದೇ ರೀತಿ ಏನಪ್ಪ ಅಂತಂದ್ರೆ ಸ್ಪೀಡ್ ಆರ್ ವೆಲಾಸಿಟಿ ಟೈಮ್ ಗ್ರಾಫ್ ಒಳಗಡೆ ವೆನ್ ದ ಇನಿಷಿಯಲ್ ಸ್ಪೀಡ್ ಈಸ್ ನಾಟ್ ಝೀರೋ. ಏನಪ್ಪ ಅಂತಂದ್ರೆ ಇನಿಷಿಯಲ್ ಸ್ಪೀಡ್ ಝೀರೋ ಅಲ್ಲ ಅಂತಂದ್ರೆ ಅರ್ಥ ಏನಪ್ಪ ಅಂತಂದ್ರೆ ಈಗ ಸಪೋಸ್ ಏನಪ್ಪ ಅಂತಂದರೆ ಈ ಗ್ರಾಫ್ ಒಳಗಡೆ ವರ್ಟಿಕಲ್ ಲೈನಿಗೆ ವೆಲಾಸಿಟಿ, ಹಾರಿಜಾಂಟಲ್ ಲೈನಿಗೆ ಟೈಮ್ ಚೇಂಜ್ ಆದಂಗೆಲ್ಲ ಏನಾಗ್ತಿರುತ್ತೆ ವೆಲಾಸಿಟಿ ಚೇಂಜ್ ಆಗ್ತಿರುತ್ತೆ. ಆದರೆ ಅವ ಏನಪ್ಪ ಅಂತಂದ್ರೆ 0 ಕಿಲೋಮೀಟರ್ಲಿಂದ ಸ್ಟಾರ್ಟ್ ಮಾಡಲ್ಲ. ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಡೈರೆಕ್ಟ್ ಏನಪ್ಪ ಅಂದ್ರೆ ಡೈರೆಕ್ಟ್ 10 ಕಿಲೋಮೀಟರ್ಲಿಂದ ಅವ ಸ್ಟಾರ್ಟ್ ಮಾಡಿದ ಅಂತಂದ್ರೆ ಕಿಲೋಮೀಟರ್ ಚೇಂಜ್ ಆದಂಗೆಲ್ಲ ಏನಾಗ್ತಿರುತ್ತೆ ಟೈಮ್ನು ಚೇಂಜ್ ಆಗ್ತಿರುತ್ತೆ. ಸೊ ಹಂಗಾಗಿ ನಮ್ಮ ಗ್ರಾಫ್ ಏನು ಬರುತ್ತೆ ಈ ರೀತಿ ಬರುತ್ತೆ. ಸೊ ನಮ್ಮದು ಸ್ಲೋಪ್ ಏನಾಗಿರುತ್ತೆ ಇಲ್ಲಿ ನಾವು A ಅಂತೇಳಿ ಕೊಟ್ಟಿರ್ತೀವಿ, ಇಲ್ಲಿ C ಅಂತೇಳಿ ಕೊಟ್ಟಿರ್ತೀವಿ, ಇಲ್ಲಿ O ಅಂತ ಕೊಟ್ಟಿರ್ತೀವಿ, ಇಲ್ಲಿ B ಅಂತ ಕೊಟ್ಟಿರ್ತೀವಿ. ಅಂದರೆ AB/OB. ಈಗೆಲ್ಲ ಇಲ್ಲೇನಪ್ಪ ಅಂತಂದ್ರೆ ನೆಕ್ಸ್ಟು ಇಕ್ವೇಷನ್ ಆಫ್ ದಿ ಯೂನಿಫಾರ್ಮ್ಲಿ ಎಕ್ಸಲರೇಟೆಡ್ ಮೋಷನ್. ಇಲ್ಲೇನಪ್ಪ ಅಂತಂದ್ರೆ ಒಂದು ರೋಡ್ ಅದ. ಈ ರೋಡಿಗೆ ಏನಪ್ಪ ಅಂತಂದ್ರೆ
ಯು ಅಂತೇಳಿ ಕೊಟ್ಟಾರ. ಯು ಅಂತಂದರೆ ಏನು, ಇನಿಷಿಯಲ್ ವೆಲಾಸಿಟಿ ಯು, ಆ್ಯಂಡು ಎ ಅಂತಂದರೆ ಎಕ್ಸಲರೇಷನು, ಆ್ಯಂಡ್ ವಿ ಅಂತಂದರೆ ಏನಪ್ಪ ಅಂತಂದ್ರೆ ಫೈನಲ್ ವೆಲಾಸಿಟಿ. ಫೈನಲ್ ವೆಲಾಸಿಟಿ. ಇಲ್ಲಿ ಏನಾಗ್ತೈತಪ್ಪ ಅಂತಂದ್ರೆ ಟಿ ಅಂತಂದ್ರೆ ಏನಪ್ಪ ಅಂತಂದ್ರೆ ಟೈಮು. ಈಗ ಏನಾಗ್ತೈತಪ್ಪ ಅಂತಂದ್ರೆ ಇಲ್ಲಿ ಕನ್ಸಿಡರ್ ಎ ಬಾಡಿ ಮೂವಿಂಗ್ ವಿತ್ ದಿ ಇನಿಷಿಯಲ್ ವೆಲಾಸಿಟಿ ಯು, accelerate at the uniform rate a. Let v be the final velocity after time t and s is a displacement. ಅಸಲಾಗ ಅವ ಏನು ಹೇಳ್ತೇನಪ್ಪ ಅಂತಂದ್ರೆ ಇನಿಷಿಯಲ್ ವೆಲಾಸಿಟಿಗೆ ಅವ ಏನು ತೊಗೊತಾನೆ, ಯು ಅಂತೇಳಿ ತೊಗೊತಾನೆ. ಎ ಅಂತಂದ್ರೆ ಏನು, ಎಕ್ಸಲರೇಷನು. ಟಿ ಅಂತಂದರೆ ಏನಪ್ಪ, ಟೈಮ್ ಟೇಕನು. ಎಸ್ ಅಂದ್ರೆ ಏನು, ಡಿಸ್ಪ್ಲೇಸ್ಮೆಂಟು. ವಿ ಅಂತಂದ್ರೆ ಏನು, ಫೈನಲ್ ವೆಲಾಸಿಟಿ. ಇಲ್ಲೇನಾಗ್ತೈತಪ್ಪ ಅಂತಂದ್ರೆ ಫಸ್ಟ್ ಇಕ್ವೇಷನ್ ಆಫ್ ಮೋಷನ್ ಒಳಗಡೆ ವಿ ನೋ ದ್ಯಾಟ್ ಆಕ್ಸಲರೇಷನ್ ಇಸ್ ಈಕ್ವಲ್ ಟು ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಟೇಕನ್. ಇಲ್ಲೇನಪ್ಪ ಅಂತಂದರೆ ಎಕ್ಸಲರೇಷನ್ಗೆ ನಾವು ಸ್ಮಾಲ್ ಎ ಈಸ್ ಈಕ್ವಲ್ ಟು ಫೈನಲ್ ವೆಲಾಸಿಟಿಗೆ ವಿ ಮೈನಸ್ ಇನಿಷಿಯಲ್ ವೆಲಾಸಿಟಿಗೆ ಯು ಮತ್ತು ಡಿವೈಡೆಡ್ ಬೈ ಟೈಮ್ ಟೇಕನ್ಗೆ ಟಿ ಅಂತೇಳಿ ತೊಗೊತೀವಿ. ಇದೇನಾಗ್ತೈತಪ್ಪ ಅಂತಂದ್ರೆ ಈ ಇಕ್ವೇಷನನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಅಂತೇಳಿದ್ರೆ ಟಿ ಅನ್ನು ಈ ಸೈಡ್ ತೊಗೊಂಡಿವಪ್ಪ ಅಂತಂದ್ರೆ ಏನಾಗ್ಸ, ಎ ಟಿ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಆಗ್ಸ. ಇದಕ್ಕೆ ಫೈನಲ್ ಇಕ್ವೇಷನ್ ಅದ. ಈ ಫೈನಲ್ ಇಕ್ವೇಷನ್ ಒಳಗಡೆ ಸ್ವಲ್ಪ ಮಾಡಿಫಿಕೇಷನ್ ಮಾಡ್ಕೊಂಡ್ರೆ, ಮಾಡಿಫಿಕೇಷನ್ ಅಂದ್ರೆ ಏನಪ್ಪ ಅಂತಂದ್ರೆ ವಿ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಇಸ್ ಈಕ್ವಲ್ ಟು ಎ ಟಿ ಅಂತೇಳಿ ಬರ್ತದೆ. ಇದಕ್ಕೇನಪ್ಪ ಅಂತಂದ್ರೆ ವಿ ಇಸ್ ಈಕ್ವಲ್ ಟು ಎ ಟಿ ಏನಪ್ಪ ಅಂತಂದ್ರೆ ಮೈನಸ್ ಇದ್ದದ್ದು ಪ್ಲಸ್ ಆಗ್ಸ, ಪ್ಲಸ್ ಯು ಆಗ್ಸ. ಇದು ಏನಪ್ಪ ಅಂತಂದ್ರೆ ಫಸ್ಟ್ ಇಕ್ವೇಷನ್ ಆಫ್ ದಿ ಮೋಷನ್. ಅಸಲಾಗ ಫಸ್ಟ್ ಇಕ್ವೇಷನ್ ಆಫ್ ದ ಇಕ್ವೇಷನ್ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಈಸ್ ನೋನ್ ಆ್ಯಸ್ ದಿ ಫಸ್ಟ್ ಇಕ್ವೇಷನ್ ಆಫ್ ಮೋಷನ್. ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಸೆಕೆಂಡ್ ಇಕ್ವೇಷನ್ ಆಫ್ ಮೋಷನ್, ಆವರೇಜ್ ವೆಲಾಸಿಟಿ ಈಸ್ ಈಕ್ವಲ್ ಟು ಇನಿಷಿಯಲ್ ವೆಲಾಸಿಟಿ ಪ್ಲಸ್ ಫೈನಲ್ ವೆಲಾಸಿಟಿ ಡಿವೈಡೆಡ್ ಬೈ 2. ಇಲ್ಲೇನಾಗ್ತೈತಪ್ಪ ಅಂತಂದ್ರೆ ಆವರೇಜ್ ವೆಲಾಸಿಟಿಗೆ ವಿ ಈಸ್ ಅ ವೆಲಾಸಿಟಿ, ವಿ ಕೆಳಗೆ ಏನಪ್ಪ ಅಂತ ವಿ ಎ ಜಿ ಅಂತಂದರೆ ಆವ್ರೇಜ್ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿಗೆ ಯು, ಫೈನಲ್ ವೆಲಾಸಿಟಿಗೆ ವಿ ಡಿವೈಡೆಡ್ ಬೈ 2 ಅಂತೇಳಿ ತೊಗೊತೀವಿ. ಇಲ್ಲೇನಾಗ್ತೈತಪ್ಪ ಅಂತಂದ್ರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಆವ್ರೇಜ್ ವೆಲಾಸಿಟಿ ಇಂಟು ದಿ ಟೈಮ್ ಅಂತೇಳಿ ಬಂದಾಗ ಡಿಸ್ಟೆನ್ಸ್ ಟ್ರಾವೆಲ್ಡ್ಗೆ ಎಸ್ ಅಂತೇಳಿ ತೊಗೊತೀವಿ. ಇದರೊಳಗಡೆ ನಮಗೆ ಎವರೇಜ್ ವೆಲಾಸಿಟಿ ಏನು ಗೊತ್ತದ, ಯು ಪ್ಲಸ್ ವಿ ಡಿವೈಡೆಡ್ ಬೈ 2 ಅಂತೇಳಿ ಅವರೇಜ್ ವೆಲಾಸಿಟಿ ಅದ. ಇದಕ್ಕೆ ನಾವೇನಪ್ಪ ಅಂತಂದ್ರೆ ಟೈಮನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊತೀವಿ. ಈಗೇನಾಗ್ತೈತಪ್ಪ ಅಂತಂದ್ರೆ ಅದಕ್ಕೆ ಇಕ್ವೇಷನ್ ನಂಬರ್ 1 ಅಂತಾನೆ. ಫಸ್ಟ್ ಇಕ್ವೇಷನ್ ಆಫ್ ಮೋಷನ್ ಏನಪ್ಪ ಅಂತಂದ್ರೆ ಬೇಸಾಗಿ ಇಟ್ಕೊಂಡ್ರೆ ಅವಾಗ ಏನಾಗ್ತೈತಪ್ಪ ಅಂತಂದ್ರೆ ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅಂತೇಳಿ ಬರ್ತೈತಿ. ಇದು ಫಸ್ಟ್ ಇಕ್ವೇಷನ್ ಆಫ್ ಮೋಷನ್. ಈಗ ಏನು ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಒಳಗಡೆ ಎಸ್ ಈಸ್ ಈಕ್ವಲ್ ಟು ಯು ಪ್ಲಸ್ ವಿ ಡಿವೈಡೆಡ್ ಬೈ 2 ಇಂಟು ಟಿ ಅಂತೇಳಿ ಅದಲ್ಲ. ಇಲ್ಲಿ ವಿದೊಳಗಡೆ ಫಸ್ಟ್ ಇಕ್ವೇಷನ್ ಆಫ್ ಮೋಷನ್ದು ಏನು ಫಾರ್ಮುಲಾ ಬರ್ತದ, ಆ ಫಾರ್ಮುಲಾ ಏನು ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಏನು ಬರ್ತಲ್ಲ, ಅದನ್ನು ನಾವೇನು ಮಾಡ್ತೀವಿ, ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇದೆಲ್ಲ ನಾವೇನಪ್ಪ ಅಂತಂದ್ರೆ ಸ್ವಲ್ಪ ಮಾಡಿಫಿಕೇಷನ್ಸ್ ಅದು ಇದು ಮಾಡ್ಕೊಂಡಾಗ ನಮಗೇನು ಬರ್ತದೆ, ಸೆಕೆಂಡ್ ಇಕ್ವೇಷನ್ ಆಫ್ ಮೋಷನ್ ಬರ್ತದೆ. ಸೆಕೆಂಡ್ ಇಕ್ವೇಷನ್ ಆಫ್ ಮೋಷನ್ ಏನಪ್ಪ ಅಂತಂದ್ರೆ ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಆಫ್ ಎ ಟಿ ಸ್ಕ್ವೇರ್ ಅಂತೇಳಿ ಬರ್ತೈತಿ. ಇದು ನಮ್ಮದು ಸೆಕೆಂಡ್ ಇಕ್ವೇಷನ್ ಆಫ್ ಮೋಷನ್. ಇಲ್ಲಿ ಏನಪ್ಪ ಅಂತಂದ್ರೆ ಥರ್ಡ್ ಇಕ್ವೇಷನ್ ಆಫ್ ಮೋಷನ್ ಅಂತೇಳಿ ಬರ್ತದೆ. ನಾವೇನಪ್ಪ ಅಂತಂದ್ರೆ ಫಸ್ಟ್ ಇಕ್ವೇಷನ್ ಏನು ಹೇಳತ್ತಪ್ಪ ಅಂತಂದ್ರೆ ಫಸ್ಟ್ ಇಕ್ವೇಷನ್ ಆಫ್ ಮೋಷನ್ ಏನು ಹೇಳತೈತಿ, ವಿ ಇಸ್ ಈಕ್ವಲ್ ಟು ಎ ಟಿ ಪ್ಲಸ್ ಯು. ಅಂದ್ರೆ ಇಲ್ಲಿ ನಾವೇನು ಮಾಡ್ತೀವಿ, ವಿ ಮೈನಸ್ ಯು ಇಸ್ ಈಕ್ವಲ್ ಟು ಎ ಟಿ ಅಂತೇಳಿ ತೊಗೊತೀವಿ. ಇದಕ್ಕೇನಪ್ಪ ಅಂತಂದ್ರೆ ಫಸ್ಟ್ ಇಕ್ವೇಷನ್ ಅಂತೇಳಿ ಕೊಟ್ಟಣ. ಇಲ್ಲಿ ವಿ ನೋ ದ್ಯಾಟ್ ಆವ್ರೇಜ್ ವೆಲಾಸಿಟಿದು ನಮಗೇನು ಗೊತ್ತದಪ್ಪ ಅಂತಂದ್ರೆ ವಿ ಆವ್ರೇಜ್ ಇಸ್ ಈಕ್ವಲ್ ಟು ಯು ಪ್ಲಸ್ ವಿ ಡಿವೈಡೆಡ್ ಬೈ 2. ಇದೇನಪ್ಪ ಅಂತಂದರೆ ಆವ್ರೇಜ್ ವೆಲಾಸಿಟಿ. ಈಗ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಆವ್ರೇಜ್ ವೆಲಾಸಿಟಿದು ಸ್ವಲ್ಪ ಮಾಡಿಫಿಕೇಷನ್ ಮಾಡ್ತೀವಿ. ವಿ ಆವ್ರೇಜ್ ಇಸ್ ಈಕ್ವಲ್ ಟು ಯು ಪ್ಲಸ್ ವಿ ಡಿವೈಡೆಡ್ ಬೈ 2 ಅಂತೇಳಿ ಅದ. 2 ಅನ್ನು ಈ ಕಡೆ ತೊಗೊಂಡ್ರೆ ಟು ವಿ ಆವ್ರೇಜ್ ಇಸ್ ಈಕ್ವಲ್ ಟು ಯು ಪ್ಲಸ್ ವಿ ಅಂತೇಳಿ ಆಗ್ತದೆ. ಇದೇನಪ್ಪ ಅಂತಂದ್ರೆ ಇಕ್ವೇಷನ್ 2 ಅದ. ಫಸ್ಟ್ ಇಕ್ವೇಷನು ಸೆಕೆಂಡ್ ಇಕ್ವೇಷನ್ನು ಮಲ್ಟಿಪ್ಲೈ ಮಾಡಿದೀವಪ್ಪ ಅಂತಂದ್ರೆ ನಮಗೆ ಅವಾಗ ಏನು ಬರ್ತದೆ, ಥರ್ಡ್ ಇಕ್ವೇಷನ್ ಆಫ್ ಮೋಷನ್ ಏನು ಹೇಳುತ್ತೆ, ವಿ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2 ಎ
ಎಸ್ ಅಂತೇಳಿ ಬರ್ಸದ. ಇಲ್ಲಿ ಎಸ್ ಅಂತಂದ್ರೆ ಯಾವಾಗ ಬರ್ಸಪ್ಪ ಅಂತಂದ್ರೆ ನಾವೇನಪ್ಪ ಅಂತಂದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಏನು ಬರ್ಸ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಈಸ್ ಈಕ್ವಲ್ ಟು 2AT ವಿ ಆ್ಯಾವ್ರೇಜ್ ಅಂತೇಳಿ ಬರ್ಸ. ಇಲ್ಲಿ ವಿ ಆ್ಯಾವ್ರೇಜ್ ಇಂಟು ಟೈಮ್ ಜೊತೆಗೆ ಟೈಮ್ ಅಂತ ಸೇರಿಸಿದ್ರೆ ನಮಗೇನು ಬರ್ಸ ಡಿಸ್ಪ್ಲೇಸ್ಮೆಂಟ್ ಬರ್ಸ. ಈ ಡಿಸ್ಪ್ಲೇಸ್ಮೆಂಟನ್ನು ಫೈನಲ್ ಇಕ್ವೇಷನ್ ಒಳಗಡೆ ಆ್ಯಡ್ ಮಾಡಿದಾಗ ನಮಗೇನು ಬರ್ಸ ಥರ್ಡ್ ಇಕ್ವೇಷನ್ ಆಫ್ ಮೋಷನ್ ಬರ್ಸ. ಇಲ್ಲೇನಪ್ಪ ಅಂತಂದ್ರೆ ಲಾಸ್ಟ್ ಟಾಪಿಕ್ ಅದ ಇಕ್ವೇಷನ್ಸ್ ಆಫ್ ಯೂನಿಫಾರ್ಮ್ಲಿ ಎಕ್ಸಲರೇಟೆಡ್ ಮೋಷನ್ ಬೈ ಗ್ರಾಫಿಕಲ್ ಮೆಥಡ್. ಫಸ್ಟ್ ಇಕ್ವೇಷನ್ ಆಫ್ ಮೋಷನ್ ಏನು ಬರ್ಸ ಎಕ್ಸಲರೇಷನ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಟೇಕನ್ ಫಾರ್ ಚೇಂಜ್. ಇಲ್ಲೇನಪ್ಪ ಅಂತಂದ್ರೆ ಗ್ರಾಫ್ ಅದ, ಇದಕ್ಕೇನಂತಾರಪ್ಪ ಅಂತಂದ್ರೆ ಗ್ರಾಫ್ ಅಂತಾರೆ. ಈ ಗ್ರಾಫ್ ಒಳಗಡೆ ವರ್ಟಿಕಲ್ ಲೈನಿಗೆ ನಾವು ವೆಲಾಸಿಟಿ ಅಂತೀವಿ, ವರ್ಟಿಕಲ್ ಲೈನಿಗೆ ವೆಲಾಸಿಟಿ, ಹಾರಿಜಾಂಟಲ್ ಲೈನಿಗೆ ಟೈಮ್ ಅಂತೀವಿ. ಓ ಫಾರ್ ದಿ ಒರಿಜಿನ್ ಪಾಯಿಂಟು. ಇಲ್ಲಿ ಯು ಅಂತಂದ್ರೆ ಏನು ಇನಿಷಿಯಲ್ ವೆಲಾಸಿಟಿ, ವಿ ಅಂತಂದ್ರೆ ಏನು ಫೈನಲ್ ವೆಲಾಸಿಟಿ, ಟಿ ಅಂದ್ರೆ ಏನು ಟೈಮ್ ಟೇಕನು. ಇಲ್ಲೇನಾಗ್ತೈತಪ್ಪ ಅಂತಂದ್ರೆ ಫಸ್ಟು ಇಲ್ಲಿ ಎ ಪಾಯಿಂಟನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಪಾಯಿಂಟ್ಲಿಂದ ಸ್ಟಾರ್ಟ್ ಆಗತ್ತೆ ಅಂದ್ರೆ ನಾವು ಏನಪ್ಪ ಅಂತಂದ್ರೆ 20 ಕಿಲೋಮೀಟರ್ ಸ್ಪೀಡನ್ನು ಹಿಡ್ಕೊಂಡ್ರೆ 20 ಕಿಲೋಮೀಟರ್ ಸ್ಪೀಡ್ನಾಗ ಹೊಂಟಾಗ ಟೈಮ್ ಚೇಂಜ್ ಆದಂಗೆಲ್ಲ ಏನಾಗ್ತಿರುತ್ತೆ ಸ್ಪೀಡ್ನು ಹೆಚ್ಚಿಗೆ ಹಾಕ್ಕೊಂತ ಹೋಗ್ತಿರ್ಸ. ಆ ಹೆಚ್ಚಿಗೆ ಹೋಗಿದ್ದು ಒಂದು ಪಾಯಿಂಟನ್ನು ನಾವು ಕನ್ಸಿಡರ್ ಮಾಡಿವಿ. ಆ ಪಾಯಿಂಟಿಗೆ ನಾವು ಏನಪ್ಪ ಅಂತಂದ್ರೆ ಪೀಕ್ ಪಾಯಿಂಟಿಗೆ ಬಿ ಅಂತೇಳಿ ಕನ್ಸಿಡರ್ ಮಾಡಿವಿ. ಅದಕ್ಕೆ ವರ್ಟಿಕಲ್ ಲೈನಿಗೆ ಮ್ಯಾಕ್ಸಿಮಮ್ ಸ್ಪೀಡ್ ಏನಾಗಿದೆ ಇ ಆಗಿದೆ. ಇಲ್ಲಿ ಏನಪ್ಪ ಅಂತಂದ್ರೆ ಟೈಮ್ ಏನಾಗ್ಯದಪ್ಪ ಅಂತಂದ್ರೆ ಸಿ ಆಗಿದೆ. ಈ ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ಒಳಗಡೆ ಏನಾಗ್ತೈತಪ್ಪ ಅಂತಂದ್ರೆ ನಾವು ಏನಪ್ಪ ಅಂತಂದ್ರೆ ಟ್ರಯಾಂಗುಲರ್ ಮೆಥಡನ್ನು ಯೂಸ್ ಮಾಡಿದಾಗ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಮೆಥಡನ್ನು ಯೂಸ್ ಮಾಡಿದಾಗ ಏನಾಗ್ತಪ್ಪ ಅಂತಂದ್ರೆ ಬಿ ಇರ್ಸ, ಇಲ್ಲಿ ಡಿ ಇರ್ಸ, ಇಲ್ಲಿ ಎ ಇರ್ಸ. ಅಂದ್ರೆ ಎಕ್ಸಲರೇಷನ್ ಈಸ್ ಈಕ್ವಲ್ ಟು ಬಿ ಡಿ ಡಿವೈಡೆಡ್ ಬೈ ಎ ಡಿ ಬರ್ಸ. ಅದೇ ರೀತಿ ಇನ್ನೊಂದು ಫಾರ್ಮೇಷನ್ ಏನಪ್ಪ ಅಂತಂದ್ರೆ ಇನ್ನೊಂದು ರೀತಿ ಏನಪ್ಪ ಅಂತಂದ್ರೆ ಈ ರೀತಿ ಇರುತ್ತೆ. ಇನ್ನೊಂದು ಟ್ರಯಾಂಗಲು ಎ ಮತ್ತು ಇ ಮತ್ತು ಬಿ ಇದು ಇರುತ್ತೆ. ಈ ರೀತಿ ಇದ್ದಾಗ ನಮಗೇನಪ್ಪ ಅಂತಂದ್ರೆ ಎ ಇ ಡಿವೈಡೆಡ್ ಬೈ ಓ ಸಿ ಅಂತೇಳಿ ಬರ್ತೈತೆ. ಓ ಸಿ ಅಂತೇಳಿ ಬಂದಾಗ ಓ 2 ಪಾಯಿಂಟ್ ತನಕ ಸಿ. ಈಗೇನಪ್ಪ ಅಂತಂದ್ರೆ ನಮ್ಮಲ್ಲಿ ಎರಡು ಇದ್ದದನ್ನು ನಾವು ಏನು ಮಾಡ್ಕೊಂಡಿವಪ್ಪ ಅಂತಂದ್ರೆ ಓ ಇ ಮೈನಸ್ ಓ ಎ ಡಿವೈಡೆಡ್ ಬೈ ಓ ಸಿ ಅಂತೇಳಿ ಬಂದೈತೆ. ಈಗೇನಪ್ಪ ಅಂತಂದ್ರೆ ಇದಕ್ಕೇನಪ್ಪ ಅಂತಂದ್ರೆ ಆ್ಯಾವರೇಜ್ ಎಕ್ಸಲರೇಷನ್ ಅಂತೇಳಿ ಹೇಳ್ಬೋದು ನಾವು. ಏನಪ್ಪ ಅಂತಂದ್ರೆ ಎಕ್ಸಲರೇಷನ್ದು ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಟೇಕನ್ ಫಾರ್ ಚೇಂಜ್ ಅಂತೇಳಿ ಏನದಲ್ಲ. ಇಲ್ಲಿ ಏನೈತಪ್ಪ ಅಂತಂದ್ರೆ ಓ ಇ ಅಂತೇಳಿ ಐತಿ. ಈಗೇನಪ್ಪ ಅಂತಂದ್ರೆ ವರ್ಟಿಕಲ್ ಲೈನ್ ಅದ ನಂಬಲ್ಲಿ ಏನದ ವರ್ಟಿಕಲ್ ಲೈನ್ ಅದ. ಇಲ್ಲಿ ಒರಿಜಿನ್ ಪಾಯಿಂಟ್ ಇ ಓ ಅದ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಮ್ಯಾಕ್ಸಿಮಮ್ ಸ್ಪೀಡ್ ಇ ಅದ ಓ ಇ. ನೆಕ್ಸ್ಟ್ ಮೈನಸ್ ಏನಪ್ಪ ಅಂತಂದ್ರೆ ಇಲ್ಲಿ ಏನದಪ್ಪ ಅಂತಂದ್ರೆ ಒರಿಜಿನ್ ಪಾಯಿಂಟ್ಲಿಂದ ಇನಿಷಿಯಲ್ ವೆಲಾಸಿಟಿ ಓ ಲಿಂದ ಹಿಡಿದು ಎ. ಇದನ್ನು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ಇನಿಷಿಯಲ್ ವೆಲಾಸಿಟಿ, ಇದೇನಪ್ಪ ಅಂತಂದ್ರೆ ಫೈನಲ್ ವೆಲಾಸಿಟಿ. ಸೊ ಹಂಗಾಗಿ ನಮ್ಮದು ಫಾರ್ಮುಲಾ ಏನಾಗ್ತೈತಪ್ಪ ಅಂತಂದ್ರೆ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಡಿವೈಡೆಡ್ ಬೈ ಓ ಸಿ ಅಂತೇಳಿ ಟಿ ಅಂತೇಳಿ ಟೈಮ್ ಟೇಕನ್ ಫಾರ್ ಚೇಂಜ್ ಟಿ ಅಂತೇಳಿ ತೊಗೊತೀವಿ. ಸೊ ಹಂಗಾಗಿ ಈ ಫಾರ್ಮುಲಾ ಒಳಗಡೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಓ ಇ ಮೈನಸ್ ಓ ಎ ಡಿವೈಡೆಡ್ ಬೈ ಓ ಸಿ ಅಂತೇಳಿ ಬರ್ತೈತೆ. ಈಗೇನಪ್ಪ ಅಂತಂದ್ರೆ ಓ ಪಾಯಿಂಟ್ಲಿಂದ ಸಿ ಪಾಯಿಂಟ್ ತನಕ ಟಿ ಆದ. ಇಲ್ಲಿ ಓ ಪಾಯಿಂಟ್ಲಿಂದ ಎ ಪಾಯಿಂಟ್ ತನಕ ಏನದ ಯು ಆದ. ಓ ಪಾಯಿಂಟ್ಲಿಂದ ಇ ಪಾಯಿಂಟ್ ತನಕ ವಿ ಆದ. ಸೊ ಹಂಗಾಗಿ ನಾವೇನಪ್ಪ ಅಂತಂದ್ರೆ ಎಕ್ಸಲರೇಷನ್ ಒಳಗಡೆ ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಪ್ಪ ಅಂತಂದ್ರೆ ನಮಗೇನು ಬರ್ತದೆ ವಿ. ಇದನ್ನು ಈ ಕಡೆ ಕಳಿಸ್ಕೊಂಡಿವಪ್ಪ ಅಂತಂದ್ರೆ ಏನಾಗ್ತಪ್ಪ ಅಂತಂದ್ರೆ ವಿ ಈಸ್ ಈಕ್ವಲ್ ಟು ಎ ಟಿ ಪ್ಲಸ್ ಯು ಅಂತೇಳಿ ಬರ್ತೈತಿ. ಇದೇನಪ್ಪ ಅಂತಂದ್ರೆ ಫಸ್ಟ್ ಇಕ್ವೇಷನ್ ಆಫ್ ಮೋಷನ್. ಅದೇ ರೀತಿ ಏನಪ್ಪ ಅಂತಂದ್ರೆ ಸೆಕೆಂಡ್ ಇಕ್ವೇಷನ್ ಆಫ್ ಮೋಷನ್ ಬರುತ್ತೆ. ಸೆಕೆಂಡ್ ಇಕ್ವೇಷನ್ ಆಫ್ ಮೋಷನ್ ಒಳಗಡೆ ದ ಏರಿಯಾ ಆಫ್ ದಿ ಟ್ರಾಪಿಜೋಮ್ ಓ ಎ ಬಿ ಸಿ ಗಿವ್ಸ್ ದಿ ಡಿಸ್ಟೆನ್ಸ್ ಟ್ರಾವೆಲ್ಡ್. ಇಲ್ಲೇನಪ್ಪ ಅಂತಂದ್ರೆ ಫಸ್ಟ್ ಏನಪ್ಪ ಅಂತಂದ್ರೆ ಒರಿಜಿನ್ ಪಾಯಿಂಟ್ಲಿಂದ ಎಗೆ ಬಂದದ, ಎಲ್ಲಿಂದ ಬಿ ಬಂದದ, ಬಿಲಿಂದ ಸಿಗೆ ಬಂದದ. ಇದೇನಾಯ್ತಪ್ಪ ಅಂತಂದ್ರೆ ಈ ಪೂರ ಡಿಸ್ಟೆನ್ಸ್ ಏನೈತಲ್ಲ ಈ ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡಿದ್ದು. ಈ ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡಿದ್ದನ್ನು ಯಾವ ರೀತಿ ತೊಗೊಂಡನಪ್ಪ ಅಂತಂದ್ರೆ ಫಸ್ಟು ಎಸ್ ಈಸ್ ಈಕ್ವಲ್ ಟು ಹಾಫ್ ಆಫ್ ದಿ ಓ ಸಿ ಅಂದರೆ ಏನು ಟೈಮ್ ಟಿ ಆ್ಯಂಡ್ ಓ ಎ ಅಂತಂದ್ರೆ ಏನು ಕನ್ಸಿಡರ್ ಮಾಡ್ತಾನಪ್ಪ ಅಂತಂದ್ರೆ ಓ ಎ ಇಸ್ ಅ ಇನಿಷಿಯಲ್ ವೆಲಾಸಿಟಿ ಆ್ಯಂಡ್
ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸಿ ಬಿ ಈಸ್ ದಿ ಫೈನಲ್ ವೆಲಾಸಿಟಿ ವಿ. ಇದನ್ನು ಏನಪ್ಪ ಅಂತಂದರೆ ಇದರೊಳಗಡೆ ಸಬ್ಸ್ಟ್ಯೂಟ್ ಮಾಡ್ಕೊತಾನೆ. ಫಸ್ಟು ಇದರೊಳಗಡೆ ಫಾರ್ಮುಲೇಷನ್ ಹಾಕ್ಕೊತಾನೆ. ಇದರೊಳಗಡೆ ಸಬ್ಸ್ಟ್ಯೂಟ್ ಮಾಡಿದ ನಂತರ ಅವ ಏನು ಮಾಡ್ತಾನೆ, ಫಸ್ಟ್ ಇಕ್ವೇಷನ್ ಆಫ್ ಮೋಷನನ್ನು ಬೇಸಾಗಿ ಇಟ್ಕೊಂಡು ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅಂತೇಳಿ ಬರ್ಸ. ಇದನ್ನು ತೊಗೊಂಡು ಹೋಗಿ ಏನಪ್ಪ ಅಂತಂದ್ರೆ ಈ ಸೆಕೆಂಡ್ ಇಕ್ವೇಷನ್ ಒಳಗಡೆ ಅಪ್ಲೈ ಮಾಡಿದಾಗ ಏನು ಬರ್ಸ, ಈ ರೀತಿ ಥರ್ಡ್ ಇಕ್ವೇಷನನ್ನು ಬರ್ಸ. ಈ ಥರ್ಡ್ ಇಕ್ವೇಷನನ್ನು ಅವ ಏನಪ್ಪ ಅಂತಂದ್ರೆ ಮಾಡಿಫಿಕೇಷನ್ಸ್ಗಳನ್ನು ಮಾಡ್ಕೊಂಡಪ್ಪ ಅಂತಂದ್ರೆ ಅವಾಗ ಏನಾಗ್ತೈತಪ್ಪ ಅಂತಂದ್ರೆ ಈ ರೀತಿ ಒಂದು ಫಾರ್ಮುಲಾ ಬರ್ಸ. ಇದಕ್ಕೆ ಏನಂತಾರಪ್ಪ ಅಂತಂದ್ರೆ ಸೆಕೆಂಡ್ ಇಕ್ವೇಷನ್ ಆಫ್ ಮೋಷನ್ ಅಂತಂತಾರೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಥರ್ಡ್ ಇಕ್ವೇಷನ್ ಆಫ್ ಮೋಷನ್ ಆದ ದ ಏರಿಯಾ ಆಫ್ ದಿ ಟ್ರ್ಯಾಪಿಸಿಯಮ್ ಓ ಎ ಬಿ ಸಿ ಗಿವ್ಸ್ ದಿ ಡಿಸ್ಟೆನ್ಸ್ ಟ್ರಾವೆಲ್ಡು. ಇದರೊಳಗಡೆ ಏನಾಗ್ತೈತಪ್ಪ ಅಂತಂದ್ರೆ ಈ ಗ್ರಾಫ್ ಒಳಗಡೆ ನಮ್ಮದು ಓಲಿಂದ ಹಿಡಿದು ಎಲಿಂದ ಹಿಡಿದು ಬಿಲಿಂದ ಹಿಡಿದು ಸಿ ತನಕ ಇಷ್ಟು ಏರಿಯಾನ ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡೋಣ. ಇಲ್ಲಿ ಸೆಕೆಂಡ್ ಇಕ್ವೇಷನ್ ಆಫ್ ಮೋಷನನ್ನು ನಾವು ಬೇಸಾಗಿ ಇಟ್ಕೊಂಡು ಇಲ್ಲಿ ಎಲ್ಲ ವ್ಯಾಲ್ಯೂಸ್ಗಳನ್ನು ಸಬ್ಸ್ಟ್ಯೂಟ್ ಮಾಡಿ ನಾವೇನಪ್ಪ ಅಂತಂದ್ರೆ ಎಕ್ಸ್ಟ್ರಾ ಏನಪ್ಪ ಅಂತಂದ್ರೆ ಈ ಇಕ್ವೇಷನನ್ನು ಮಾಡಿಫಿಕೇಷನ್ ಮಾಡ್ಕೊಳ್ಳೋದು. ಈ ಇಕ್ವೇಷನನ್ನು ಮಾಡಿಫಿಕೇಷನ್ ಮಾಡ್ಕೊಳ್ಳೋದು ಅಂದರೆ ಏನಪ್ಪ ಅಂತಂದ್ರೆ ಯು ಪ್ಲಸ್ ಬಿ ಅನ್ನೋದು ಏನಪ್ಪ ಅಂತಂದ್ರೆ ಆ್ಯಸ್ ಇಟ್ ಈಸ್ ಇಟ್ಕೊಳ್ಬೇಕು. ಏನಪ್ಪ ಅಂತಂದ್ರೆ ಅಲ್ಲಿ ಆಲ್ರೆಡಿ ಎಸ್ ಆದ, ಕೆಳಗಡೆ 2 ಇದ್ದದ್ದನ್ನು ಮುಂದಗಡೆ 2 ತೊಗೊಳ್ಳೋದು, ಡಿವೈಡೆಡ್ ಬೈ ಟಿ ಮಾಡ್ಕೊಂಡಿವಪ್ಪ ಅಂತಂದ್ರೆ ಅವಾಗ ನಮಗೇನು ಬರುತ್ತೆ, ಇದು ಫಸ್ಟ್ ಇಕ್ವೇಷನ್ ಬರುತ್ತೆ. ಈಗ ಏನಪ್ಪ ಅಂತಂದ್ರೆ ಇದರೊಳಗಡೆ ಫಸ್ಟ್ ಇಕ್ವೇಷನ್ ಆಫ್ ಮೋಷನನ್ನು ಸೆಕೆಂಡ್ ಇಕ್ವೇಷನ್ ಆಗಿ ಅವ ಏನು ಮಾಡ್ತಾನೆ, ಸಬ್ಸ್ಟ್ಯೂಟ್ ಮಾಡ್ತಾನೆ. ಫಸ್ಟ್ ಇಕ್ವೇಷನು ಸೆಕೆಂಡ್ ಇಕ್ವೇಷನ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಅವಾಗ ಏನು ಬರ್ತದೆ, ಥರ್ಡ್ ಇಕ್ವೇಷನ್ ಆಫ್ ಮೋಷನ್ ಬರ್ತದೆ. ಇಲ್ಲೇನಪ್ಪ ಅಂತಂದ್ರೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಹೇಳದ ದ ಮೋಷನ್ ಆಫ್ ದ ಬಾಡಿ ಈಸ್ ಅ ಸರ್ಕ್ಯುಲರ್ ಆರ್ ಆ್ಯಂಗುಲರ್ ಆರ್ ಕರ್ವ್ಡ್ ಪಾತ್ ಈಸ್ ಕಾಲ್ಡ್ ಆಸ್ ಅ ಸರ್ಕ್ಯುಲರ್ ಆರ್ ಆ್ಯಂಗುಲರ್ ಆರ್ ಕ್ರೋವಿಲಿನರ್ motion. When a body moves in a circular path with the uniform speed, its motion is called as a uniform circular motion. ಈಗ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಒಳಗಡೆ ಏನಾಗ್ತೈತಪ್ಪ ಅಂತಂದ್ರೆ ನೀವೇನಪ್ಪ ಅಂತಂದ್ರೆ ಈ ಏರಿಯಾನ ನೋಡ್ಕೋಬೋದು. ಈ ಏರಿಯಾ ಒಳಗಡೆ ಏನಪ್ಪ ಅಂತಂದ್ರೆ ಇದೇನು ಡ್ರಾ ಮಾಡಿದಲ್ಲ ಈ ಡ್ರಾ ಮಾಡಿದ್ರೊಳಗಡೆ ಒಂದು ಸರ್ಕಲನ್ನು ಅವ ಆ್ಯಡ್ ಮಾಡ್ಯಾನ. ಆ ಸರ್ಕಲಿಗೆ ಯಾವ ಪಾಯಿಂಟ್ ಟಚ್ ಆಗದ ಆ ಪಾಯಿಂಟನ್ನು ಏನಂತ ಕರೆದಾನ, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತೇಳಿ ಕರೆದಾನ. ಅದೇ ರೀತಿ ನೀವೇನಪ್ಪ ಅಂತಂದ್ರೆ ಒಂದು ಸ್ಕ್ವೇರ್ ಬಾಕ್ಸ್ ಒಳಗಡೆ ನೀವು ಒಂದು ಸರ್ಕ್ಯುಲರ್ ಮೋಷನ್ ಒಂದು ಸರ್ಕ್ಯುಲರನ್ನು ಹೇಳಿದ್ರೆ ಎಲ್ಲೆಲ್ಲಿ ಪಾಯಿಂಟ್ ಟಚ್ ಆಗ್ತಾಯಿದ್ದೋ ಅದಕ್ಕೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತೇಳಿ ಹೇಳ್ತಾನೆ. ಇಲ್ಲಿ ಏನಪ್ಪ ಅಂತಂದ್ರೆ ನೋಟ್ ಮಾಡ್ಕೊಳ್ಳೋಂಥ ಪಾಯಿಂಟ್ ಏನೈತಪ್ಪ ಅಂತಂದ್ರೆ ದಟ್ ದ ವೆಲಾಸಿಟಿ ಚೇಂಜಸ್ ಎಟ್ ದಿ ಈಚ್ ಆ್ಯಂಡ್ ಎವ್ರಿ ಇನ್ಸ್ಟೆಂಟ್ ಆ್ಯಂಡ್ ಹೆನ್ಸ್ ದ ಬಾಡಿ ಎಕ್ಸ್ಪೀರಿಯನ್ಸ್ ಎಕ್ಸಲರೇಷನ್. ಇಲ್ಲಿ ವೆಲಾಸಿಟಿ ಆಫ್ ದಿ ಬಾಡಿ ಇನ್ ದಿ ಸರ್ಕ್ಯುಲರ್ ಪಾತ್ ಇದ್ದಾಗ ಏನು ಬರ್ಸಪ್ಪ ಅಂತಂದ್ರೆ 2πr ಡಿವೈಡೆಡ್ ಬೈ 2πr ಡಿವೈಡೆಡ್ ಬೈ ಟಿ ಫಾರ್ ಏನಪ್ಪ ಅಂತಂದ್ರೆ ಟೈಮ್ ಟೇಕನ್, ಆರ್ ಫಾರ್ ರೇಡಿಯಸ್. ಆರಿಗೆ ಏನಪ್ಪ ಅಂತಂದ್ರೆ ರೇಡಿಯಸ್ ಅಂತಾರೆ. ರೇಡಿಯಸ್ ಯಾವಾಗ ಬರ್ತಪ್ಪ ಅಂತಂದ್ರೆ ಯಾವಾಗ ಸರ್ಕಲ್ ಬರ್ತೈತೋ ಅವಾಗ ರೇಡಿಯಸ್ ಬರ್ತದೆ. ಇಲ್ಲಿ ಎಕ್ಸಾಂಪಲ್ ಆಫ್ ದಿ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಒಳಗಡೆ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಮೂವ್ ಅಂಡರ್ ದಿ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅರೌಂಡ್ ದಿ ಅರ್ತ್. ಅಂದರೆ ಏನಪ್ಪ ಅಂತಂದ್ರೆ ಇದು ನಮ್ಮದು ಭೂಮಿ ಆದ, ಒಂದು ಸ್ಯಾಟಲೈಟ್ ಅದ. ಇಲ್ಲಿ ಸ್ಯಾಟಲೈಟ್ ಏನು ಮಾಡಕತ್ತಪ್ಪ ಅಂತಂದ್ರೆ ಭೂಮಿ ಸುತ್ತಾಕತ್ತದ. ಇದಕ್ಕೇನಪ್ಪ ಅಂತಂದ್ರೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತೇಳಿ ಹೇಳ್ತಾರೆ. ಇದೇ ರೀತಿ ಏನಪ್ಪ ಅಂತಂದ್ರೆ ಸೆಕೆಂಡ್ ಒನ್ ಏನಂತಾನೆ ದ ಮೂನ್ ಮೂವ್ಸ್ ಇನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅರೌಂಡ್ ದಿ ಅರ್ತ್. ಏನಪ್ಪ ಅಂತಂದ್ರೆ ಭೂಮಿ ಅದ, ಈ ಭೂಮಿಗೆ ಏನಪ್ಪ ಅಂತಂದ್ರೆ ಚಂದ್ರ ಅದನ, ಚಂದ್ರ ಏನು ಮಾಡಕತ್ತಾನ, ಭೂಮಿ ಸುತ್ತಾಕತ್ತಾನ. ಇದು ಕೂಡ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತೇಳಿ ಹೇಳ್ತಾನೆ. ಮೂರನೇದು ಏನು ಹೇಳ್ತಾನೆ ದ ಟಿಪ್ ಆಫ್ ದಿ ಸೆಕೆಂಡ್ ಹ್ಯಾಂಡ್ ಆಫ್ ದಿ ಕ್ಲಾಕ್ ಎಕ್ಸಿಬಿಟೆಡ್ ದಿ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಏನಪ್ಪ ಅಂತಂದ್ರೆ ಕೈಯಾಗ ಕಟ್ಕೊಳ್ಳೋಂಥ ವಾಚ್ ಏನಿರ್ತೈತೋ ಆ ವಾಚ್ ಒಳಗಡೆ ಕೂಡ ಸೆಂಟರ್ನಾಗ ಒಂದು ಪಾಯಿಂಟ್ ಇರ್ತದೆ. ಆ ಪಾಯಿಂಟ್ಲಿಂದ ಏನಾಗ್ತಿರ್ತಪ್ಪ ಅಂತಂದ್ರೆ ಕಾಟಗಳು ಮೂವ್ ಆಗ್ತಿರ್ತೈತಿ ಈ ರೀತಿ. ಅದು ಕೂಡ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತೇಳಿ ಹೇಳ್ತಾನೆ. ಥ್ಯಾಂಕ್ ಯು.